Praise the Lord. Praise the Lord. Hallelujah. Hallelujah. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಾಪುರ 1:25 ವಾಕ್ಯ ಇರ್ತದೆ, ನಿರಂತರ ಸ್ತುತಿ ಹೊಂದಲಿಕ್ಕೆ ಸೃಷ್ಟಿಕರ್ತನೊಬ್ಬನೇ ಯೋಗ್ಯನು ಎಂಬುದಾಗಿ. ಆಮೆನ್. ನಾವು ಈ ವಾರದ ಮೊದಲ ದಿವಸ ಆತನ ಸನ್ನಿಧಿಗೆ ಬರುವಂತೆ ಆತನು ಮಾಡಿದಂಥ ಸಹಾಯವನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸೋಣ. ನಿರಂತರ ಸ್ತುತಿಯನ್ನು ಹೊಂದಲಿಕ್ಕೆ ಶಕ್ತನಾದ ದೇವರಿಗೆ ನಾವು ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸೋಣ. ಬಾಯಿಗಳನ್ನು ತೆರೆದು ಅಲ್ಪ ಸಮಯ ಸ್ತೋತ್ರವನ್ನು ಸಲ್ಲಿಸಿ. ಅಪ್ಪ, ನಿನಗೆ ಸ್ತೋತ್ರಪ್ಪ. ಉನ್ನತನಾದ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಮಹಾಗಣನೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಮಹಿಮೆಯ ಅರಸನಾದ ದೇವರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕಳೆದ ಒಂದು ವಾರ ನೀನು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದಕ್ಕಾಗಿ ನಾವು ನಿನಗೆ ಮುಂಜಾನೆ ಸಮಯದಲ್ಲಿ ಅಪ್ಪ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನೀನು ಒಳ್ಳೆಯವನು ಸ್ವಾಮಿ. ನೀವು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. Thank you Jesus. ಯೇಸುವೇ, ನಿನಗೆ ಸ್ತೋತ್ರ ರಾಜನೇ. ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸುವ, ನಿನ್ನ ಅದ್ಭುತವಾದ ಮಹಿಮೆಯಲ್ಲಿ ಆವರಿಸಲಿ ಸ್ವಾಮಿ. ಬೆಟ್ಟಗಳು ತಂದೆ ಮಾರ್ಪಡುವುದು, ಗುಡ್ಡಗಳು ಅದು ಮುಳುಗಿ ಹೋಗುವುದು, ಆದರೆ ನೀನು ಎಂದಿಗೂ ಮಾರ್ಪಡದ ದೇವರಾಗಿದೆ. ನೀನೇ ನಮ್ಮ ಬಲ, ನೀನೇ ನಮ್ಮ ಕೋಟೆ, ನೀನೇ ನಮ್ಮ ದುರ್ಗವಾಗಿದೆ. ಈ ದಿನ ಕರ್ತನ ದಿನವಾಗಿದೆ. ಈ ದಿನ ಕರ್ತನು ನೇಮಿಸಿದ ದಿನವಾಗಿದೆ. ಈ ದಿನ ಕರ್ತನು ನೇಮಿಸಿದ ದಿನವಾಗಿದೆ. ಸಮಯ ಸಂದರ್ಭ ಏನ್ ಬೇಕಾದ್ರೂ ಹೇಳ್ಬೋದು, ಎಲ್ಲ ಪರಿಸ್ಥಿತಿಗಳು ಏನ್ ಬೇಕಾದ್ರೂ ಹೇಳ್ಬೋದು, ಆದರೆ ಹೇಳ್ರಿ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತದೆ ಅಪ್ಪ. ನನ್ನ ಕಣ್ಣುಗಳು ನಿನ್ನನ್ನು ಮಾತ್ರ ನೋಡ್ತದೆ ಅಪ್ಪ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ನಿನ್ನನ್ನು ಮಾತ್ರ ನೋಡ್ತದೆ ಅಪ್ಪ. ಯಾಕಂದ್ರೆ ನೀನು ನಿರಂತರ ಸ್ತುತಿಯನ್ನು ಹೊಂದಲಿಕ್ಕೆ ಯೋಗ್ಯನಾದ ದೇವರ ಸ್ವಾಮಿ. ತಂದೆ, ನಿನ್ನ ಮುಖವನ್ನು ದೃಷ್ಟಿಸುವವರ ಮುಖವು ಎಂದಿಗೂ ಲಜ್ಜೆಗೆ ಗುರಿಯಾಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಮುಂಜಾನೆ ಸಮಯದಲ್ಲಿ ಎಲ್ಲರೂ ಆತನ ಮುಖವನ್ನು ದೃಷ್ಟಿಸೋಣ. ಮುಂಜಾನೆ ವೇಳೆ ಅಪ್ಪ ನಿಂಪಾರ ಹುಡುಗಿನ ಓಡಿ ಬಂದೆ, ನಿನ್ನನ್ನು ನೋಡಲು ನಿನ್ ಸ್ವರ ಕೇಳಲು ದಾರಿ ನಾನು ಬಂದೆ. ಮುಂಜಾನೆ ವೇಳೆ ಅಪ್ಪ ನಿಂಪಾರ ಹುಡುಗಿನ ಓಡಿ ಬಂದೆ, ನಿನ್ನನ್ನು ನೋಡಲು ನಿನ್ ಸ್ವರ ಕೇಳಲು ದಾರಿ ನಾನು ಬಂದೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ ತಂದೆಯೇ, ನಿನ್ನ ಘನಪಡಿಸುವೆ ಯೇಸುವೇ, ನಿನ್ನ ಆರಾಧಿಸುವೆ ತಂದೆಯೇ, ನಿನ್ನ ಘನಪಡಿಸುವೆ ಆತ್ಮನೇ, ನಿನ್ನ ಪ್ರೀತಿ ಮಾಡುವೆ ಆತ್ಮನೇ, ನಿನ್ನ ಪ್ರೀತಿ ಮಾಡುವೆ. ಮುಂಜಾನೆ ವೇಳೆ ಅಪ್ಪ ನಿಂಪಾದ ಹುಡುಗಿನ ಓಡಿ ಬಂದೆ, ನಿನ್ನನ್ನು ನೋಡಲು ಸ್ವಾಮಿ, ನಿನ್ನನ್ನು ನೋಡಲು ನಿನ್ ಸ್ವರ ಕೇಳಲು ದಾರಿ ನಾನು ಬಂದೆ. ಬರುಡಾದ ಭೂಮಿಯಂತೆ ನೀರಿರದ ಜೀವಿತವು, ಬರುಡಾದ ಭೂಮಿಯಂತೆ ನೀರಿರದ ಜೀವಿತವು, ಮಳೆಯನ್ನು ಸುರಿಸು, ಆತ್ಮದಿ ತುಂಬಿಸು, ಈ ದಿವ್ಯ ಸಮಯದೊಳು ರಚನೆ. ಮಳೆಯನ್ನು ಸುರಿಸು, ಆತ್ಮದಿ ತುಂಬಿಸು, ಈ ದಿವ್ಯ ಸಮಯದೊಳು
ಮಾತು ಅದು ಎಂದಿಗೂ ಮಾರ್ಪಡುವುದಿಲ್ಲ, ಆದರೂ ಸಹ ಮಾರ್ಪಡದ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ದೇವರು ನಮಗೋಸ್ಕರ ಪರಲೋಕದಲ್ಲಿ ಒಂದು ಗುಡಾರವನ್ನ ಸಿದ್ಧಪಡಿಸಿದ್ದಾನೆ ಎಂಬುದಾಗಿ. ಆಮೇಲೆ ಅದು ಕೈಯಿಂದ ಕಟ್ಟಿದ ಗುಡಾರವ ಅಲ್ಲ, ಕಲ್ಲು ಮಣ್ಣಿನಿಂದ ಕಟ್ಟಿದ ಗುಡಾರವ, ಅದು ಕೈಯಿಂದ ಕಟ್ಟಿದ ಗುಡಾರವಲ್ಲ, ಕಲ್ಲು ಮಣ್ಣಿನಿಂದ ಕಟ್ಟಿದ ಗುಡಾರವಲ್ಲ, ದೇವರೇ ಕಟ್ಟಿದ ಗುಡಾರವಾಗಿದೆ. ಆಮೇಲೆ ನಾವು ಕಟ್ಟಿದ ಬಾವಿಯ ನೀರು ಅದು ಖಾಲಿ ಆಗ್ಬೋದು, ನಾವು ಕಟ್ಟಿದ ಮನೆ ಅದು ಕೆಡಲ್ಪಡ್ಬೋದು, ಅದು ದೇವರು ಕಟ್ಟಿದ್ರೆ ಅದನ್ನ ಕೆಡವಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ದೇವರು ನಿಮ್ಮನ್ನ ಕಟ್ಟಿದ್ದಾನೆ, ನಿಮ್ಮನ್ನು ಯಾವ ಸೈತಾನನು ಕೆಡವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮನ್ನು ಕಟ್ಟಿದ್ದಾನೆ ಎಂಬುದಾಗಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮನ್ನು ಕಟ್ಟಿದ್ದಾನೆ. ನಾವು ಭಯಪಡುವ ಅಗತ್ಯ ಉಂಟಾ? ಹೆದರುವ ಅಗತ್ಯ ಉಂಟಾ? ಹಿಂಜರಿಯುವ ಅಗತ್ಯ ಉಂಟಾ? ಇಲ್ಲ. ಯಾಕೆ? ದೇವರು ನಮ್ಮನ್ನು ಕಟ್ಟಿದ್ದಾನೆ. ಹಲ್ಲೆಲೂಯಾ. ಆ ದೇವಾದಿ ದೇವನನ್ನ, ಆ ರಾಜಾದಿ ರಾಜನನ್ನ ಈ ಸಮಯ ನಾವೆಲ್ಲ ಸೇರಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ದೇವಾದಿ ದೇವನೇ ನಿನಗೆ ಸ್ತೋತ್ರವು, ರಾಜಾದಿ ರಾಜನೇ ನಿನಗೆ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು ಎಂಬುದಾಗಿ ಆತನ ಸಂತೋಷವಿಲ್ಲದ ನಾಮವನ್ನು ಮೆಚ್ಚಿಸೋಣ. ಹೀಗೆ ಹೇಳೋಣ. ದಾವಿದನ ಕುಮಾರನೇ ಸ್ತೋತ್ರವು,
ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಸ್ವಾಮಿ, ನೀನೇ ನಮ್ಮ ಬಲ, ನೀನೇ ನಮ್ಮ ಧೈರ್ಯ, ನೀನೇ ನಮಗೆ ಎಲ್ಲವೂ ಆಗಿದೆಯಪ್ಪ. ನಾವೆಲ್ಲ ಸೇರಿ ಆ ಬಲಪಡಿಸುವ ಆತ್ಮನನ್ನು
ಸ್ವಲ್ಪ ಸಮಯ ಕೊಂಡಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸಾಕು ನನ್ನ యేసయ్య ಈ ಜೀವಿತ ಯಾತ್ರೆಯಲ್ಲಿ, ಸಾಕು ನನ್ನ యేసయ్య ಈ ಜೀವಿತ ಯಾತ್ರೆಯಲ್ಲಿ. ಹೇಳೋಣ, ನೀನೆ ಸಾಕು, ನೀನೆ ಸಾಕು ನನ್ನ యేసయ్య ಈ ಜೀವಿತ ಯಾತ್ರೆಯಲ್ಲಿ. ಜಯವೇ ಜಯವೇ, ನೀನಿರಲು ನನಗೆ ಜಯ.
ನೀನು ಕೊಟ್ಟಂತ ಧೈರ್ಯದ ಆತ್ಮಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಇಷ್ಟೊತ್ತು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿ ಸಮಯವನ್ನು ನಮಗೆ ಕೊಟ್ಟಂತ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಆರಾಧನೆ ಮಾಡಿದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ತಂದೆ, ಕಾಯಲ್ ಟೀಮನ್ನು ತಂದೆ, ಆಶೀರ್ವದಿಸಪ್ಪ. ನಿನ್ನ ನಾಮದ ಮಹಿಮೆಗೋಸ್ಕರ ಬಲವಾಗಿ ಉಪಯೋಗಿಸು ಸ್ವಾಮಿ. ಮುಂದಿನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ರಾಜ್ಯನೇ. ಎಲ್ಲವೂ ನಿನ್ನ ಕರೆಗಳಲ್ಲಿ ಒಪ್ಪಿಸುತ್ತಾ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ರಜನೆಯಿಂದ ಯೇಸುವಿನಲ್ಲಿ ಬೇಡುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ. ಸತ್ಯವೇದ ಪುಸ್ತಕಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರಲ್ಲಿ 25ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರಲ್ಲಿ 25ನೇ ವಾಕ್ಯ. ಯೇಸು ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಇಲ್ಲಿ ಪ್ರಶ್ನೆ ಏನು ಗೊತ್ತಿಲ್ಲ, ನಂಬುತ್ತೀಯಾ? ಎಷ್ಟು ಜನ ಇವತ್ತು ನಂಬುತ್ತೀರಿ? ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸತ್ಯವೇದ ನಂಬಿಕೆಯಲ್ಲಿ ಬಗ್ಗೆ ಏನ್ ಹೇಳ್ತದೆ? ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಜನ ಇವತ್ತು ನಂಬುತ್ತೀರಿ? ಅಲ್ಲಿ ನಂಬಿಕೆಯಿಂದಲೇ ಇವತ್ತು ಬಂದಿದ್ದೀರಿ, ಅದ್ಭುತ ನಡೀತದೆ. ಎಷ್ಟು ಜನ ನಂಬ್ತೇನೆ? ಅದ್ಭುತ ನಡೆಯುತ್ತದೆ, ಈಗ ಸಹ ಅದ್ಭುತ ನಡೆಯುತ್ತದೆ. ಅದ್ಭುತ ನಿಂತು ಹೋಗಿದೆ ಸ್ವಾಮಿ? ಅದು ಇಲ್ಲ, ಅದು ಇನ್ನೂ ನಿಂತು ಹೋಗಲಿಲ್ಲ. ಆತನ ಪುನರುತ್ಥಾನ ಶಕ್ತಿ ಏನಾಗಲಿಲ್ಲ, ಇವತ್ತು ಸಹ ಕಡಿಮೆ ಆಗಲಿಲ್ಲ. ಆಮೇಲೆ ಅಲ್ಲಿ ಇಲ್ಲಿ ನೋಡಿ, ಯೇಸು ಸ್ವಾಮಿ ಮಾರ್ಥಳ ಜೊತೆ ಮಾತನಾಡುವ ವಿಷಯ ಇಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಥಳ ಜೊತೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ನಾನೇ ಪುನರುತ್ಥಾನವಾಗಿದ್ದೇನೆ ಎಂಬುದಾಗಿ. ನಾನೇ ಎಂಬ ಶಬ್ದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಅಂತ. ಆಮೇಲೆ ಯೇಸು ಸ್ವಾಮಿ ಹೇಳಿದ ಮಾತು, ಯೇಸು ಸ್ವಾಮಿ ಸಾಯಲಿಲ್ಲ, ಯೇಸು ಸ್ವಾಮಿ ಎದ್ದು ಬರಲಿಲ್ಲ. ಅದರ ಮೊದಲೇ ಯೇಸು ಸ್ವಾಮಿ ಹೇಳ್ತಾನೆ ಏನಂತ ಹೇಳಿದ್ರೆ, ನಾನೇ ಪುನರುತ್ಥಾನವಾಗಿದ್ದೇನೆ ಎಂಬುದಾಗಿ. ಆ ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ, ವಿಮೋಚನ ಕಾಂಡ ಪುಸ್ತಕಕ್ಕೆ ಹೋಗುವುದಾದ್ರೆ, ಅಲ್ಲಿ ಮೋಶೆ ಹೋರೆ ಬೆಟ್ಟಕ್ಕೆ ಬರ್ತಾನೆ. ಹೋರೆ ಬೆಟ್ಟಕ್ಕೆ ಬರುವಾಗ ದೇವರು ಮೋಶೆ ಹತ್ರ ಹೇಳ್ತಾ ಇದ್ದಾರೆ, ನೀನು ಐಗುಪ್ತ ದೇಶಕ್ಕೆ ಹೋಗಿ ನನ್ನ ಜನರನ್ನು ಏನ್ ಮಾಡ್ಬೇಕು, ಬಿಡುಗಡೆ ಮಾಡಿ ಕರ್ಕೊಂಡು ಬರ್ಬೇಕೆಂತ ಹೇಳುವಾಗ ಮೋಶೆ ಒಂದು ಪ್ರಶ್ನೆ ಕೇಳ್ತಾನೆ ದೇವರ ಹತ್ರ. ಏನಂತ ಹೇಳಿದ್ರೆ, ನಾನು ಹೋಗುದು ಸರಿ, ಅಲ್ಲಿ ಪರೋನ ಕೇಳ್ತಾನೆ ನನ್ನ ಹತ್ರ, ನಿನ್ನನ್ನು ಯಾರು ಕಳಿಸಿದಂತ ಕೇಳಿದ್ರೆ ನೀನ್ ಏನ್ ಹೇಳ್ಬೇಕು? ಹಲ್ಲೆಲೂಯಾ, ನಾನೇ ನಿನ್ನನ್ನು ಕಳಿಸಿದ್ದೇನೆ ಅಂತ. ಆಮೇಲೆ ಹಳೆ ಒಡಂಬಡಿಕೆಯ ನಾನೇ, ಹೊಸ ಒಡಂಬಡಿಕೆಯ ನಾನೇ ಒಬ್ಬರೇ ಆಗಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಾನು ಸ್ವಲ್ಪ ಸಮಯ ಈ ವಾಕ್ಯವನ್ನು ಆಧಾರವಾಗಿಟ್ಕೊಂಡು ನಿಮ್ಮ ಜೊತೆ ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮಾತು ನೋಡ್ರಿ, ನಾನೇ. ಹಾಗಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾರಿದ್ದದ್ದು? ಯೇಸುವೇ ಇದ್ದದ್ದು. ಹೊಸ ಒಡಂಬಡಿಕೆಯಲ್ಲಿ ಯಾರಿದ್ದದ್ದು? ಯೇಸುವೇ ಆದದ್ದು. ನೀವು ಸೃಷ್ಟಿಯ ಕಾರ್ಯವನ್ನು ನೋಡ್ರಿ, ಸೃಷ್ಟಿ ಮಾಡುವಾಗ ಆ ಸೃಷ್ಟಿಯಲ್ಲಿ ಯಾರಿದ್ದ? ಯೇಸು ಸ್ವಾಮಿ ಇದ್ದ. ಪುನರುತ್ಥಾನ ಶಕ್ತಿಯ ಮೂಲಕವೇ ದೇವರು ಏನ್ ಮಾಡಿದ? ಈ ಭೂಮಿಯನ್ನು, ಆಕಾಶವನ್ನು ಉಂಟು ಮಾಡಿದ. ಯೋಹಾನನು ಬರೆಯುತ್ತಾರೆ 1ನೇ ಅಧ್ಯಾಯದಲ್ಲಿ, ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಯೇಸು ಇಲ್ಲದೆ ಈ ಲೋಕ ಉಂಟಾಗಲಿಲ್ಲ. ಜಗದುತ್ಪತ್ತಿಗಿಂತ ಮುಂಚೆ ಯೇಸು ಇದ್ದನು. ಹಲ್ಲೆಲೂಯಾ. ಇವತ್ತು ಸಹ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಇವತ್ತು ನಮ್ಮ ಸಂಗಡ ಯೇಸು ಮಾತನಾಡ್ತಾ ಇದ್ದಾನೆ. ಇಲ್ಲಿ ಮಾರ್ಥಳ ಜೊತೆ ಯೇಸು ಮಾತನಾಡ್ತಿದ್ದಾನೆ. ಮಾರ್ಥಳೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ. ನನ್ನ ದೇವರು ಮಾರ್ಗವಾಗಿದ್ದಾನೆ, ನನಗೆ ಹೇಳ್ರಿ, ನನಗೆ ಸತ್ಯವಾಗಿದ್ದಾನೆ, ನನಗೆ ಜೀವವಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಈ ಒಂದು ಸ್ಥಿತಿ ಅವರಿಗೆ ಬರುವಾಗ ಅದಕ್ಕೆ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳುವುದಾದ್ರೆ, ನಾವು ಅದನ್ನು ತಿಳಿದುಕೊಳ್ಳುವುದಾದ್ರೆ 11ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ನಾವು ಓದಬೇಕಾಗ್ತದೆ. 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಓದಿ ನೋಡಿ. ಬೆಥಾನ್ಯದ ಲಾಜರನೆಂಬುವನು ಅಸ್ವಸ್ಥನಾಗಿದ್ದನು. ಅದು ಮಾರ್ಥಳು ಮರಿಯಳು ಎಂಬ ಅಕ್ಕ ತಂಗಿಯರಿದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ
ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಈಗ ನಿಮಗೆ ಗೊತ್ತಾಯ್ತು. ಅಲ್ಲಿ ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ತುಂಬಾ ಸಲ ಕೇಳಿದ್ದೇನೆ ನಾನು. ಇವತ್ತು ಇದು ಅದೇ ಪ್ರಸಂಗವನ್ನು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ವಾಕ್ಯ ಎಷ್ಟು ಆಳ ಹೋದ್ರು ಸಹ ಹೊಸ ಹೊಸ ಪ್ರಕಟಣೆಗಳನ್ನು ದೇವರು ಕೊಡುವವನಾಗಿದ್ದ. ಆಮೇಲೆ ಅಲ್ಲಿ ಇಲ್ಲಿ ನೋಡಿ ಬೆಥಾನ್ಯದಲ್ಲಿ ಅಂತ. ಬೆಥಾನ್ಯ ಅಂತ ಹೇಳಿದ್ರೆ ಅದರ ಇಬ್ರಿಯ ಪದದ ಅರ್ಥ ಏನಂತ ಹೇಳಿದ್ರೆ ಹೌಸ್ ಆಫ್ ದ ಪುವರ್, ಅಂದ್ರೆ ಬಡವರ ಮನೆ. ಅಲ್ಲೆಲೂಯಾ. ಬೆಥಾನ್ಯ ಅಂತ ಹೇಳಿದ್ರೆ ಬಡವರ ಮನೆ. ಆಮೇಲೆ ಹೌಸ್ ಆಫ್ ದ ಪುವರ್ ಅಂತ. ಯೇಸು ಸ್ವಾಮಿ ಆ ಒಂದು ಪ್ರಸಂಗ ಮಾಡುವಾಗ ಏನ್ ಹೇಳ್ತಾನೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದ್ದು ಎಂಬುದಾಗಿ. ಹಾಗಾದ್ರೆ ಈ ಒಂದು ಕುಟುಂಬ ಯಾರೆಲ್ಲ, ಲಾಜರ, ಮಾರ್ತ, ಮರಿಯಳು, ಈ ಒಂದು ಕುಟುಂಬ ಯಾರನ್ನು ಪ್ರೀತಿ ಮಾಡ್ತಿದ್ರಂತೆ? ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡುವ ಕುಟುಂಬವಾಗಿತ್ತು. ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಬೆಥಾನ್ಯಕ್ಕೆ ಬಂದಾಗ ಯೇಸು ಸ್ವಾಮಿ ಯಾರ ಮನೆಯಲ್ಲಿ ಇರ್ತಿದ್ದ? ಲಾಜರ, ಮಾರ್ತ, ಮರಿಯಳ ಮನೆಗೆ ಇರ್ತಿದ್ದ. ಅಲ್ಲಿ ಅದರಲ್ಲಿ ಸಹ ಮರಿಯಳಿಗೆ ಬಹಳ ಪ್ರೀತಿ. ನಿಮಗೆಲ್ಲ ಗೊತ್ತುಂಟು ಏನಾಗ್ತಿದ್ದು, ಯೇಸು ಸ್ವಾಮಿ ಒಮ್ಮೆ ಮನೆಗೆ ಬರುವಾಗ ಏನಾಗ್ತಾಳೆ ಅವಳು? ಅಚ್ಚ ತೈಲ, ಘಟಮಾಂಸ ತೈಲ ಅದನ್ನು ಯೇಸುವಿನ ಪಾದಕ್ಕೆ ಹಾಕುವಾಗ, ಆಮೇಲೆ ಯೇಸುವಿನ ಶಿಷ್ಯ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾ ಇದ್ದಾನೆ ಅವನು? ಇದನ್ನು ಬಡವರಿಗೆ ಮಾರಿ ಈ ಹಣವನ್ನು ಬಡವರಿಗೆ ಮಾರಬಹುದಿತ್ತಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಯೂದ ಹೇಳ್ತಾ ಇದ್ದಾನೆ ಇದನ್ನು ಬಡವರಿಗೆ ಮಾರಬಹುದಿತ್ತಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡಿ, ಆಗ ಬೈಬಲ್ ಹೇಳ್ತದೆ ಅವರು ಬಡವರಂತ ಎನಿಸಿ ಹೇಳಿಲ್ಲ, ಅವರು ಕಳ್ಳನಾಗಿದ್ದರಿಂದ ಹೀಗೆ ಹೇಳಿದೆ ಎಂಬ. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾವು ನೋಡುತ್ತೇವೆ ಯೇಸುವನ್ನು ಪ್ರೀತಿಸುವವರು ಯೇಸುಗೋಸ್ಕರ ಎಲ್ಲ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆಮೇಲೆ ಅಲ್ಲಿ ಅದು ಎಷ್ಟು ಹಣ ಅಂತೆ? 300 ಹಣಕ್ಕೆ ಏನ್ ಮಾಡಿದ್ದು, ಮಾರಬಹುದಿತ್ತು ಅಂತ ಹೇಳ್ತಾನೆ. ನೋಡಿ, ಯೂದನಿಗೆ ಕರೆಕ್ಟ್ ಆಗಿ ಹಣದ ಲೆಕ್ಕ ಗೊತ್ತುಂಟು. ಆಮೇಲೆ ಅಲ್ಲಿ ಅವ ಏನಾಗಿದ್ದಾನಂತೆ? 12 ಮಂದಿ ಶಿಷ್ಯರಿದ್ದಾರಲ್ಲ, ಇವನ ಕೆಲಸ ಏನು ಗೊತ್ತಿಲ್ಲ, ಯೂದನ ಕೆಲಸ ಏನು ಗೊತ್ತಿಲ್ಲ, ಹಣದ ಚೀಲವನ್ನು ಇಟ್ಕೊಂಡು. ಫೈನಾನ್ಷಿಯಲ್ ಮಿನಿಸ್ಟರ್ ಯಾರು? ಯೂದ. ಯಾರು ದುಡ್ಡು ಕೊಟ್ಟರು ಸಹ ಯಾರ ಕೈಗೆ ಹೋಗ್ತದೆ? ಯೂದನ ಕೈಗೆ ಹೋಗ್ತದೆ. ಆಮೇಲೆ ಯೂದನ ಕೈಗೆ ಆಗ ಅವನಿಗೆ ಗೊತ್ತಾಯ್ತು. ಅವನ ತಲೆಯಲ್ಲಿ ಇತ್ತು, ಯೇಸುವಿನ ಮೇಲೆ ಇರಲಿಲ್ಲ. ಯಾರ ಮೇಲೆ ಇತ್ತು? ಹಣದ. ಅದಕ್ಕೆ ಯೇಸುವನ್ನು ಮಾರಿ ಬಿಟ್ಟದವನು, ಇಲ್ಲದ್ರೆ ಮಾರ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ನಿನ್ನ ಗಂಟು ಎಲ್ಲಿ ಉಂಟು ಅಲ್ಲೇ ನಿನ್ನ ಮನಸ್ಸು ಇರ್ತದಂತ ಬಾಗಿಲು ಇರ್ತದೆ. ನಮ್ಮ ಗಂಟು ಎಲ್ಲಿ ಮಾಡ್ಬೇಕು? ಪರಲೋಕದಲ್ಲಿ ಮಾಡ್ಬೇಕು ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಆದ್ರೆ ಮರಿಯಳ ಮನಸ್ಸು ಎಲ್ಲಿತ್ತು? ಪರಲೋಕದಲ್ಲಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಮಾರ್ತ, ಮರಿಯಳು, ಲಾಜರು ದೇವರನ್ನು ಪ್ರೀತಿಸುವ ಕುಟುಂಬವಾಗಿತ್ತು. ದೇವರ ಪ್ರೀತಿಗೆ ಅವರು ಏನ್ ಮಾಡಲಿಲ್ಲ, ಬೆಲೆ ಕಟ್ಟಲಿಕ್ಕೆ ಆಗ್ತಿಲ್ಲ. ಅಂತ ಪ್ರೀತಿ ಯಾರಲ್ಲಿತ್ತು? ಯೇಸು ಸ್ವಾಮಿಯಲ್ಲಿ ಅವರಲ್ಲಿತ್ತು. ಆಮೇಲೆ ಆದ್ರೆ ಯೇಸು ಸ್ವಾಮಿ ಅವರಲ್ಲಿ ಪ್ರೀತಿ ಇದ್ದರೂ ಸಹ ಯಾರಿಗೆ ಅಸ್ವಸ್ಥತೆ ಬಂತು? ಲಾಜರನಿಗೆ ಅಸ್ವಸ್ಥತೆ ಬಂತು. ಇವತ್ತು ನಾವು ಸಹ ಯೇಸು ಸ್ವಾಮಿ ಎಷ್ಟೋ ಪ್ರೀತಿಸಿದ್ರು ಸಹ ನಮಗೆ ಅಸ್ವಸ್ಥತೆ ಬರ್ತದೆ. ಅದ್ರ ಚಿಂತೆ ಮಾಡಬೇಡ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ತಕ್ಕ ಸಮಯವನ್ನು ಇಟ್ಟಿದ್ದಾನೆ. ದೇವರ ವಾಕ್ಯ ತಕ್ಕ ಕಾಲದಲ್ಲಿ ಆತ ನಿಮಗೆ ಏನು ಮಾಡ್ತಾನೆ? ಮೇಲೆ ಕೆತ್ತುತ್ತಾನಂತ. ಹಾಗಾದ್ರೆ ಎಲ್ಲದಕ್ಕೆ ದೇವರು ಏನ್ ಮಾಡಿದ್ದಾರೆ? ಒಂದೊಂದು ಸಮಯ ಉಂಟು. ನಾವು ಕೇಳ್ತೇವೆ, ಯಾಕೆ ದೇವರು ಹೀಗೆ ಆಯ್ತು ಎಂಬುದಾಗಿ ಕೇಳ್ತೇವೆ, ಯಾಕೆ ಲೇಟ್ ಎಂಬುದಾಗಿ ಕೇಳ್ತೇವೆ. ಆದ್ರೆ ಪ್ರತಿಯೊಂದು ಕ್ವಶನ್ಗೆ ಯಾರ ಹತ್ರ ಆನ್ಸರ್ ಉಂಟು? ದೇವರ ಹತ್ರ ಉಂಟು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಲಾಜರನು ಅಸ್ವಸ್ಥನಾದಾಗ ಇವರು ಮಾಡಿದ ಫಸ್ಟ್ ಕೆಲಸ ಏನು ಗೊತ್ತಾ? ಈ ಸುದ್ದಿಯನ್ನು ಯಾರಿಗೆ ಮುಟ್ಟಿಸಿದ್ರು? ಯೇಸು ಸ್ವಾಮಿಗೆ ಹೋಗಿ ಮುಟ್ಟಿಸ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಯಾಕೆ? ಅವರಿಗೆ ಗ್ಯಾರಂಟಿ ಗೊತ್ತುಂಟು, ಲಾಜರ್ ಹುಷಾರಿಲ್ಲದಿದ್ರೆ ಯಾರು ಬರ್ತಾನೆ? ಯೇಸು ಸ್ವಾಮಿ ಬರ್ತಿದ್ದಾರೆ. ಬೈಬಲ್ ಹೇಳ್ತದೆ ಲಾಜರ್ನ ಮತ್ತೆ ಯೇಸು ಸ್ವಾಮಿ ಏನಾಗಿದ್ರಂತೆ? ಸ್ನೇಹಿತರಾಗಿದ್ರಂತೆ. ಹಾಗಾದ್ರೆ ಎಷ್ಟು ಕ್ಲೋಸ್ ಇದ್ರು. ಆಮೇಲೆ ಅಷ್ಟು ಕ್ಲೋಸ್ ಯಾರ ಹತ್ರ ಇದ್ರು? ಯೇಸು ಸ್ವಾಮಿ ಹತ್ರ ಲಾಜರ್ ಇದ್ರು, ಮಾರ್ತ, ಮರಿಯಳಿದ್ರು. ಆಮೇಲೆ ಇಷ್ಟ ಸಂದರ್ಭದಲ್ಲಿ ಅವನಿಗೆ ಹುಷಾರಿಲ್ಲದ ಕೂಡ ಅವರಿಗೆ ನೆನಪಾದದ್ದು ಯಾರ್ದು? ಯೇಸು ಸ್ವಾಮಿ ಅಂತ. ಕೂಡಲೇ ಅಲ್ಲಿ ಏನ್ ಮಾಡ್ತಾರೆ ನೋಡಿ, ಅಲ್ಲಿ ವಾಕ್ಯ ನೋಡಿ, 3ನೇ ವಾಕ್ಯದಿಂದ ಓದಿ ನೋಡ್ರಿ. ಅಲ್ಲಿ ಏನ್ ಹೇಳ್ತಾರೆ? ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಏನ್ ಮಾಡಿದ್ರು? ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಕಷ್ಟ ಬಂದದ್ದು ನಿನ್ನ ನಾಶ ಮಾಡಲಿಕ್ಕಲ್ಲ, ದೇವರ ನಾಮದ ಮಹಿಮೆಗೋಸ್ಕರ. ಎಷ್ಟು ಜನ ನಂಬ್ತೀರಿ? ಇವತ್ತು ನಿನಗೆ ರೋಗ ಬಂದದ್ದು ಹಲ್ಲೆಲೂಯಾ ದೇವರ
ನಾನು ಇಷ್ಟು ಪ್ರೀತಿ ಮಾಡ್ತೇನೆ, ನನಗೆ ಯಾಕೆ? ಹೌದಾ? ನನ್ನ ಜೀವಿತದಲ್ಲಿ ಯಾಕೆ ಇದು ನಡೆಯಿತು? ಇವತ್ತು ಅನೇಕ ಪ್ರಶ್ನೆಗಳೊಂದಿಗೆ ಇಲ್ಲಿ ಕೂತ್ಕೊಂಡಿದ್ರೆ ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ದೇವರ ನಾಮದ ಮಹಿಮೆಗೋಸ್ಕರ ಈ ರೋಗ ಬಂದದ್ದು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವುದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಈ ವರ್ತಮಾನ ಬಂದ ಕೂಡಲೇ ಅವರು ಹೇಳಿದ ಮಾತಿದಾಗಿದೆ ಪ್ರಿಯರೇ. ನಂತರ ನೋಡಿ, ನಂತರ ಏನಾಗ್ತದೆ ವಾಕ್ಯಲ್ಲಿ? ಹಾ 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 ಯೇಸು ಸ್ವಾಮಿಗೆ ಯಾರ ಹತ್ರ ಪ್ರೀತಿ ಇತ್ತು? ಲಾಜರ್ ಹತ್ರ ಸಹ ಪ್ರೀತಿ ಇತ್ತು, ಮಾರ್ತನಲ್ಲಿ ಪ್ರೀತಿ ಇತ್ತು, ಮತ್ತೆ ಮರಿಯದಲ್ಲಿ ಸಹ ಪ್ರೀತಿ ಇತ್ತು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಎಂದುಂಟು. ಮತ್ತೆ ಆದರೂ ಎರಡು ದಿನ ತಾನಿದ್ದ ಸ್ಥಳದಲ್ಲೇ ಏನ್ ಮಾಡಿದ್ರು? ನಿಂತನು. ನಮ್ಮ ಆಲೋಚನೆ ಏನಾಗಿದೆ ಈಗ ಏನ್ ಮಾಡ್ಬೇಕಿತ್ತು? ಯೇಸು ಏನ್ ಮಾಡ್ಬೇಕಿತ್ತು? ಪ್ರಿಯನು, ಸ್ನೇಹಿತರು, ಆಮೇಲೆ ಅಲ್ಲಿ ಯೇಸು ಮಾತ್ರ ಕಂಪ್ಲೀಟ್ ಆಗಿ ಪ್ರೀತಿ ಮಾಡಿದವರು. ಅನಾರೋಗ್ಯದಲ್ಲಿದ್ದಾರೆ, ಅಸ್ವಸ್ಥದಲ್ಲಿದ್ದಾರೆ. ಈಗ ಯೇಸು ಏನ್ ಮಾಡ್ಬೇಕಿತ್ತು? ಕೂಡಲೇ ಹೋಗ್ಬೇಕು. ಆದ್ರೆ ಯೇಸು ಸ್ವಾಮಿ ಎಷ್ಟು ದಿವಸ ಅಲ್ಲಿ ಕಾದಂತ ಕೂಡ 2 ದಿವಸ ಅಲ್ಲಿಯೇ ಇದ್ದಾನೆ. 2 ದಿನ ಇದ್ದ ನಂತರ ಏನಾಯ್ತು? ನಂತರ ನೋಡಿ ಅಲ್ಲಿ ವಾಕ್ಯ ಎಷ್ಟು ಬ್ಯಾಕ್ ಮಾಡಿ. ಹಾ 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 ಈಗ ಏನಿರ್ತದೆ ಸ್ವಾಮಿ? ನನ್ನ ಸ್ನೇಹಿತನಾದ ಲಾಜರ್ ಏನ್ ಮಾಡ್ತಾನೆ? ನಿದ್ರೆ ಮಾಡ್ತಿದ್ದಾನೆ. ಅವನು ನಿದ್ರೆಯಿಂದ ಏನ್ ಮಾಡ್ತಾನೆ? ಎಬ್ಬಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಎಷ್ಟು ವಾಕ್ಯ ನೋಡಿ. ಹಾಗಾದ್ರೆ ಲಾಜರ್ ಏನಾದಂತೆ? 2 ದಿವಸ ಕಾದ ನಂತರ ಲಾಜರ್ ಏನಾದಂತೆ? ಮರಣ ಅಂದ್ರೆ ಸತ್ತು ಹೋದ ಅಂತ ಬೈಬಲ್ ಹೇಳ್ತದೆ. ಮರಣ ಹೊಂದಿದೆ ಎಂಬುದಾಗಿ. ಯೇಸು ಕೂಡಲೇ ಹೋಗ್ತಿದ್ರೆ ಏನಾಗ್ತಿದ್ದ? ಲಾಜರ್ ಏನಾಗ್ತಿದ್ದ? ಸ್ವಸ್ಥನಾಗ್ತಿದ್ದ. ಆದ್ರೆ 2 ದಿವಸ ಅಲ್ಲಿ ಏನ್ ಮಾಡಿದ? ತಡ ಮಾಡಿದ. ಆಮೇಲೆ ಪುನಃ ಮುಂದಿನ ವಾಕ್ಯ ಹೋಗುವಾಗ ಏನ್ ಹೇಳ್ತಾರೆ ಗೊತ್ತುಂಟ? ಅಲ್ಲಿ ನಾವು ನೋಡ್ತೇವೆ, ನಾನು ಬೆತ್ತೇನದಲ್ಲಿ ಇಲ್ಲದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಎಂಬುದಾಗಿ. ಯಾಕಂತ ಹೇಳಿದ್ರೆ ಯೇಸು ಎಲ್ಲೆಲ್ಲಿದ್ದು ಅಲ್ಲಿ ಮರಣ ಆಗ್ಲಿಲ್ಲ. ಹೌದಾ? ಈಗ ಯೇಸುವಿನಲ್ಲಿ ಸೌಖ್ಯ ಆದದ್ದು ಮರಣ ಯಾವಾಗ ಸಹ ಆಗ್ಲಿಲ್ಲ. ಇವತ್ತು ಬೇತೇನದಲ್ಲಿ ಇರ್ತಿದ್ರು, ಯಾರು ಬದುಕುತ್ತಿದ್ರು? ಲಾಜರ್ ಬದುಕುತ್ತಿದ್ರು. ಹಲ್ಲೆಲೂಯಾ. ಇವತ್ತು ನನ್ನದೊಂದು ಪ್ರಶ್ನೆ ನಿಮ್ಮಲ್ಲಿ. ಅಲ್ಲಿ ಯೇಸು ಸ್ವಾಮಿ ಯಾಕೆ ಲಾಜರ್ನ ಮರಣಕ್ಕೆ ಅನುಮತಿ ಮಾಡಿದ? ಯಾಕೆ ಯೇಸು ಸ್ವಾಮಿ ಲಾಜರ್ನಿಂದಲೇ ಕೂಡಲೇ ಬರಲಿಲ್ಲ ಎಂಬುದಾಗಿ ಸ್ವಲ್ಪ ಸಮಯ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದೆ. ಹಲ್ಲೆಲೂಯಾ. ಮಾರ್ತನ ಜೊತೆ ಮಾತನಾಡಿದ ಶಬ್ದ ಏನು? ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನೀನು ನಂಬುತ್ತೀಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನಂಬ್ತೀರಿ? ನೀವು ನಂಬುದಾದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ತೀರಿ. ಹಲ್ಲೆಲೂಯಾ. ನೀವು ನಂಬಿದಂತೆ ಇವತ್ತಾಗ್ತದೆ. ಅಲ್ಲಿ ನೀವು ಏನ್ ನಂಬ್ತೀರಿ ಅದೇ ನಿಮಗೆ ಸಂಭವಿಸ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಇದ್ದಾನೆ, ನಂಬುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಇಲ್ಲಿ ನೋಡಿ, ಯಹೂದ್ಯರು ಯಾರು ನಂಬಲಿಲ್ಲ? ಯೇಸು ಸ್ವಾಮಿ ನಂಬಲಿಲ್ಲ. ಅಲ್ಲಿ ಯಾಕೆ ಲಾಜರ್ನ ಜೀವಿತದಲ್ಲಿ ಮರಣ ಬಂತು ಗೊತ್ತುಂಟ? ಒಂದೇ ಕಾರಣಕ್ಕೋಸ್ಕರ. ನೀವು ಅದೇ 10ನೇ ಅಧ್ಯಾಯದಲ್ಲಿ ಗಮನಿಸುವುದಾದ್ರೆ ಅದರಲ್ಲಿ 24ನೇ ವಾಕ್ಯವನ್ನು ಓದಿ ನೋಡ್ರಿ. 10ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯ. ಇಲ್ಲಿ ಯಹೂದ್ಯರು ಬಂದು ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಇನ್ನು ಎಷ್ಟು ಕಾಲ ನಮ್ಮನ್ನು ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನೀನು ನನಗೆ ಏನ್ ಮಾಡಬೇಕು? ಸ್ಪಷ್ಟವಾಗಿ ಹೇಳಬೇಕು. ಯಾರು ಹೇಳಿದ್ರು? ಯಹೂದ್ಯರು. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲೆಲ್ಲ ನಾವು ನೋಡುವುದಾದ್ರೆ ಮೆಸ್ಸಿಯನ್ನು ಬರ್ತಾನೆ ಅಂತ ಪ್ರವಾದಿಗಳು ಹೇಳಿದ್ದಾರೆ. ಜಕರ್ಯ ಹೇಳ್ತಾನೆ, ಯಾವುದರ ಮೇಲೆ ಬರ್ತಾನೆ? ಅವರು ಕುಳಿತುಕೊಂಡು ಕತ್ತೆಯ ಮೇಲೆ ಆತನು ಕುಳಿತುಕೊಂಡು ಬರ್ತಾನೆ ಎಂಬುದಾಗಿ.
ಯೆಶಾಯ ಪ್ರವಾದಿ ಏನ್ ಮಾಡಿದ್ದಾನೆ, ಅವನು ಸೇವ್ ಮಾಡಿದ್ದಾನೆ. ಆಡಳಿತವು ಆತನ ಬಾಹುವಿನ ಮೇಲೆ ಇರುತ್ತದೆ ಎಂಬುದಾಗಿ, ಆಲೋಚನಾಕರ್ತನು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆಯವರ ಹೆಸರು ಎಂಬುದಾಗಿ, ಯೇಸುವಿನ ಬಗ್ಗೆ ಮೆಸ್ಸಿಯನು ಬರುತ್ತಾನೆ ಎಂಬುದಾಗಿ ಹಳೆ ಒಡಂಬಡಿಕೆ ಅನೇಕ ಪ್ರವಾದಿಗಳು ಏನ್ ಮಾಡಿದ್ದಾರೆ, ಹೇಳಿದ್ದಾರೆ. ಆಮೇಲೆ ಅಲ್ಲಿ ಮೆಸ್ಸಿ ಅಂತ ಹೇಳಿದ್ರೆ ಯಾರು? ಅವನು ಜಯ ಕೊಡುವಪ್ಪ, ರೂಲರ್ ಆಗಿದ್ದಾನೆ. ಆಮೇಲೆ ಅಲ್ಲಿ ಯಹೂದ್ಯರು ಏನ್ ಎನಿಸಿದ್ದು ಗೊತ್ತುಂಟ? ಅವರಿಗೆ ರೋಮ್ನಿಂದ ಏನಾಗ್ತಿತ್ತು, ಬಹಳ ತೊಂದರೆ ಆಗ್ತಿತ್ತು, ಹಿಂಸೆ ಆಗ್ತಿತ್ತು. ಅವರಿಗೆ ಒಂದು ವಾಗ್ದಾನ ಕೊಡಲ್ಪಟ್ಟಿತ್ತು, ಮೆಸ್ಸಿಯ ಬಂದು ತನ್ನ ರಾಜ್ಯವನ್ನು ಏನ್ ಮಾಡ್ತಾನೆ, ಸ್ಥಾಪಿಸ್ತಾನೆ ಎಂಬುದಾಗಿ. ಆಮೇಲೆ ಅಲ್ಲಿ ಆದ್ರೆ ಯೇಸು ಬಂದಾಗ ರಾಜನಾಗಿ ಬರಲಿಲ್ಲ. ಯೇಸು ಸ್ವಾಮಿ ಹೇಗೆ ಬಂದ? ಮನುಷ್ಯನಾಗಿ, ಅದರಲ್ಲಿ ಬಡವರಲ್ಲಿ ಬಡವರಾಗಿ ಬಂದ. ಆಮೇಲೆ ಅಲ್ಲಿ ಇವನ್ ಮೆಸ್ಸಿ ಅಂತ ಯಾರು ಒಪ್ಪಲಿಲ್ಲ, ಯಹೂದ್ಯರು ಒಪ್ಪಲಿಲ್ಲ. ಆಗ ಅವರು ಹೇಳ್ತಾರೆ, ಅವರು ಬಂದು ಇವರ ಪ್ರಶ್ನೆ ಕೇಳ್ತಾರೆ, ಯಾಕೆ ನೀನು ಅನುಮಾನವನ್ನು ಹುಟ್ಟಿಸಿದಿ? ನೀನು ಕ್ರಿಸ್ತನಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಹಾಗೇನಾಯ್ತು ನಂತರ? ಅದಕ್ಕೆ ಯೇಸು ಸ್ವಾಮಿ ಅವರ ನಿಮಗೆ ಹೇಳಿದೆನು, ಆದ್ರೆ ನೀನು ನಂಬಲಿಲ್ಲ. ಎಷ್ಟು ಜನ ಇವತ್ತು ಯೇಸು ಸ್ವಾಮಿಯನ್ನು ಹೇಳಿದರೆ ನಂಬಿದ್ದೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ, ನಂಬ್ತೀರಾ? ಹಲ್ಲೆಲೂಯ. ನಿಮ್ಮ ಜೀವಿತ, ನಿಮ್ಮ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನಂತ ನಂಬ್ತೀರಾ? ಹಲ್ಲೆಲೂಯ. ಯಹೂದ್ಯರು ನಂಬಲಿಲ್ಲ. ಅವ್ರು ಹೇಳ್ತಾರೆ, ನಾನು ಎಷ್ಟು ಹೇಳಿದ್ರು ನೀವೇನ್ ಮಾಡಲಿಲ್ಲ, ನಂಬಲಿಲ್ಲ. ನಾನೇ ಮೆಸ್ಸಿಯನಾಗಿದ್ದೇನೆ, ಆದ್ರೆ ನೀವು ನಂಬ್ತಾ ಇಲ್ಲ. ಮತ್ತೆ ಅವನಲ್ಲಿ ಹೇಳ್ತಾ ಇದ್ದಾರೆ, ನನ್ನ ತಂದೆ ಹೆಸರಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿದೆ. ಮತ್ತೆ ಅಲ್ಲಿ ಯೇಸು ಸ್ವಾಮಿ ಯಹೂದ್ಯರ ಹತ್ರ ಹೇಳ್ತಾನೆ, ನೀವು ಯಾಕೆ ನನ್ನ ನಂಬುವುದಿಲ್ಲ ಗೊತ್ತಿಲ್ಲ? ನೀವು ನನ್ನ ಮಂದೆಗೆ ಸೇರಿದವರಲ್ಲ. ಅಲ್ಲೇ ಇವತ್ತು ಎಷ್ಟು ಜನ ಯೇಸುವಿನ ಮಂದೆಗೆ ಸೇರಿದ ಕುರಿಗಳಿದ್ದೇವೆ? ನಾವು ಯೇಸುವಿನ ಕುರಿಗಳಾಗಿದ್ದೇವೆ. ನಂತರ ವಾಕ್ಯ ಪವರ್ಫುಲ್ ಉಂಟು, ಏನ್ ಹೇಳಿದೆ ನೋಡಿ. ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆ ಗೊತ್ತಿಲ್ಲ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನ್ ಮಾಡ್ತದೆ, ಕಿವಿಗೊಡುತ್ತಾರೆ. ನಾನು ಅವುಗಳನ್ನು ಬಲ್ಲೆವು, ಅವು ನನ್ನ ಹಿಂದೆ ಬರುತ್ತದೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆ ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು. ನಾನು ತಂದೆಯು ಒಂದಾಗಿದ್ದೇವೆ ಅಂದರೆ ಎಂಬುದಾಗಿ ಯಾರ ಹತ್ರ ಹೇಳ್ತಾ ಇದ್ದಾನೆ? ಯಹೂದ್ಯರ ಹತ್ರ ಹೇಳ್ತಾ ಇದ್ದಾನೆ. ಯಹೂದ್ಯರು ಕೇಳ್ತಾರೆ, ಬಂದು ಯೇಸು ಸ್ವಾಮಿ ಯಾಕೆ ನೀವು ಸಂಶಯ ಹುಟ್ಟಿಸ್ತೀರಿ, ನೀನು ಮೆಸ್ಸಿಯನ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಂದೆ ಹೇಳಿದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ, ಈಗ ಸಹ ಮಾಡ್ತಾ ಇದ್ದೇನೆ, ಅದು ನೀವು ನಂಬಲಿಲ್ಲ ಎಂಬುದಾಗಿ ಹೇಳುವಾಗ, ಅಂದ್ರೆ ನಾನೇ ತಂದೆ, ಅಲ್ಲಿ ನಾನೇ ದೇವರು ಎಂಬುದಾಗಿ ಯಾರು ಹೇಳ್ತಿದ್ದಾನೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಾನೇ ದೇವರು ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ? ಯೇಸು ಸ್ವಾಮಿಗೆ ಕಲ್ಲೆಸೆದು ಕೊಲ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮಗೆ ಅರ್ಥ ಆಯ್ತಾ? ಇದು ಎಲ್ಲಿ ನಡೆದದ್ದು ಗೊತ್ತುಂಟ? ಯೆರೂಸಲೇಮಿನಲ್ಲಿ ನಡೆಯುತ್ತಾ ಉಂಟು. ಯೆರೂಸಲೇಮಿನ ಜನರು ಯೇಸುವನ್ನು ದೇವರೆಂಬುದಾಗಿ ಸ್ವೀಕಾರ ಮಾಡಲಿಲ್ಲ. ಯೆರೂಸಲೇಮಿನ ಯಹೂದ್ಯರು ಮೆಸ್ಸಿ ಅಂತ ಸ್ವೀಕಾರ ಮಾಡಲಿಲ್ಲ. ಏನ್ ಮಾಡಿದಂತೆ? ಕಲ್ಲು ತೆಗೆದು ಅವನಿಗೆ ಹೊಡೆಯಲಿಕ್ಕೆ ಹೋದ್ರಂತೆ. ಈಗ ನೋಡಿ ಯೇಸು ಸ್ವಾಮಿ ಅಲ್ಲಿ ನೋಡಿ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತಾನೇ ದೇವರು ಎಂಬುದಾಗಿ ಅಲ್ಲಿ ಹೇಳ್ತಿರುವಾಗ ಅವರು ನಂಬ್ತಾ ಇಲ್ಲ. 36ನೇ ವಾಕ್ಯ. ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದಕ್ಕೆ ನೀವು ದೇವದೂಷಣೆ ಅನ್ನುತ್ತೀರೋ? ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡ್ರಿ. ನಾನು ಮತ್ತು ತಂದೆ ಏನಾಗಿದ್ದೇವೆ? ಒಂದೇ ಆಗಿದ್ದೇವೆ. ಇವತ್ತು ಯೇಸು ಸ್ವಾಮಿ ದೇವರಲ್ಲ ಎಂಬುದಾಗಿ ಹೇಳ್ತಾರೆ, ಆದ್ರೆ ಯೇಸು ನಿಜವಾದ ದೇವರಾಗಿದ್ದಾರೆ. ಆಮೇಲೆ ಸ್ಪಷ್ಟವಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತುಂಟು,
ಯೇಸು ಹೀಗೆ ಹೇಳಿದಕ್ಕೆ ಏನು ಮಾಡಿದ್ರು ಅವರು? ಕಲ್ಲು ತೆಗೆದು ಏನ್ ಮಾಡಿದ್ರು ಹೊಡೆದ್ರು. ಆ ಸ್ಥಳವನ್ನು ಬಿಟ್ಟು ಹೋಗ್ತಾರೆ. ಸ್ಥಳವನ್ನು ಬಿಟ್ಟು ಏನ್ ಮಾಡ್ತಾರೆ ಗೊತ್ತುಂಟ? ನೀವು 40ನೇ ವಾಕ್ಯದಲ್ಲಿ ನೀವು ಅಲ್ಲಿ ಬರುವುದಾದ್ರೆ ಅಲ್ಲಿ ಯೇಸು ಸ್ವಾಮಿ ಎಲ್ಲಿಗೆ ಬರ್ತಾನೆ ಗೊತ್ತುಂಟ? ಯೋರ್ದಾನ್ ಆಚೆಯ ಯೋಹಾನನು ಮೊದಲು ಸ್ನಾನ ಮಾಡುತ್ತಿರುವ ಸ್ಥಳಕ್ಕೆ ತಿರುಗಿ ಹೋಗಿ ಅಲ್ಲಿ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಹಲ್ಲೆಲೂಯಾ. ಅಂದ್ರೆ ಆ ಒಂದು ಯೋರ್ದಾನ್ ಸ್ಥಳದಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಹೇಳುವಾಗ ಅಲ್ಲಿ ಅನೇಕರು ನಂಬಲಿಕ್ಕೆ ಸ್ಟಾರ್ಟ್ ಆದರು. ಅಲ್ಲಿ ನಂತರ 11ನೇ ಅಧ್ಯಾಯದಲ್ಲಿ ಯಾರ ವಿಷಯ ಬಂದದ್ದು? ಲಾಜರನ ವಿಷಯ ಬಂದದ್ದು. ಲಾಜರನ ವಿಷಯ 11ನೇ ಅಧ್ಯಾಯದಲ್ಲಿ ಬಂದದ್ದು. ಲಾಜರ 11ನೇ ಅಧ್ಯಾಯದಲ್ಲಿ ಏನಾಗ್ತಾರೆ? ಅಸ್ವಸ್ಥನಾಗಿದ್ದರು. ನಂತರ ಏನಾಗ್ತಾರೆ? ಸಾಯ್ತಾರೆ. ಹಲ್ಲೆಲೂಯಾ. ನಾನು ಹೀಗೆ ಹೇಳ್ತೇನೆ, ಯಾಕೆ ಯೇಸು ಸ್ವಾಮಿ ಸಾಯಲಿಕ್ಕೆ ಅನುಮತಿ ಕೊಟ್ಟದ್ದು ಗೊತ್ತುಂಟ? ಹಲ್ಲೆಲೂಯಾ. ಯಾವ ಜನರು ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ದೇವರ ಮಗನು ಅಲ್ಲ ಎಂಬುದಾಗಿ ಹೇಳಿದ್ರ, ಅಲ್ಲಿ ಯೇಸು ದೇವರಲ್ಲ ಎಂಬುದಾಗಿ ಹೇಳಿದ್ರ, ಯೇಸುನಲ್ಲಿ ಪುನರ್ತನ ಶಕ್ತಿ ಇಲ್ಲ ಎಂಬುದಾಗಿ ಹೇಳಿದ್ರು, ಅದನ್ನು ತೋರಿಸಿದಕ್ಕೋಸ್ಕರ ಲಾಜರ್ನ ಮರಣಕ್ಕೆ ದೇವರು ಅನುಮತಿಯನ್ನು ಕೊಟ್ಟ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಜೀವಿತದಲ್ಲಿ ಕೆಲವೊಂದು ಅನುಮತಿ ಕೊಡುವುದು ಯಾಕೆ ಗೊತ್ತುಂಟ? ನಿನ್ನ ಬಗ್ಗೆ ಕೆಲವರು ಅಸಹ್ಯ ಮಾಡಿದ್ದಾರೆ, ನಿನ್ನ ಬಗ್ಗೆ ಕೆಲವರು ಕೀಳಾಗಿ ಕಂಡಿದ್ದಾರೆ, ನಿನ್ನ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅದನ್ನು ಲೋಕಕ್ಕೆ ತಿಳಿಲಿಕ್ಕೆ, ನಿನ್ನ ಮನೆಗೆ ತಿಳಿಲಿಕ್ಕೆ, ನಿನ್ನ ಕುಟುಂಬಕ್ಕೆ ತಿಳಿಸಲಿಕ್ಕೆ ದೇವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕೆಲವು ಸಲ ನಾವು ಕೇಳ್ತೇವೆ, ದೇವರು ಯಾಕೆ ಹೀಗೆ ಅಂತ. ಅದರಿಂದ ದೇವರಿಗೆ ಒಂದು ಉದ್ದೇಶ ಉಂಟು. ಆಮೇಲೆ ಹಲ್ಲೆಲೂಯಾ. ನೋಡಿ, ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಸ್ವಾಮಿಯಲ್ಲಿ ಹೋಗಲೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅಸ್ವಸ್ಥನಾಗಿದೆ ಅಂತ ವಾಕ್ಯ ಬಂತು. 2 ದಿವಸ ಅಲ್ಲಿ ನಿಂತ. ಆಮೇಲೆ ಹಲ್ಲೆಲೂಯಾ. ನಂತರ ಮರು ದಿವಸ ಅವನು ಬಂದದ್ದು 4ನೇ ದಿವಸದ ನಂತರ. 4ನೇ ದಿವಸದಲ್ಲಿ ಎಲ್ಲಿ ಬಂದದ್ದು? ಲಾಜರ್ನಲ್ಲಿ ಬಂದದ್ದು. ಲಾಜರ್ನಲ್ಲಿ ಬರುವಾಗ ಫಸ್ಟ್ ಎದುರಾದದ್ದು ಯಾರು? ಮಾರ್ತಳು. ಅಲ್ಲಿ ಮಾರ್ತಳಲ್ಲಿ ಎದುರಾಗ್ತಾಳೆ. ಮಾರ್ತಳು ಎದುರಾಗಿ ಒಂದು ಪ್ರಶ್ನೆಯಲ್ಲಿ ಕೇಳ್ತಾಳೆ. ಏನು ಗೊತ್ತುಂಟ? ನೀವು ನೋಡಿ, ಅದು 21ನೇ ವಾಕ್ಯದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ. 21ನೇ ವಾಕ್ಯ. ನಿನ್ನ ತಮ್ಮನು ಎದ್ದು ಬರುವನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡುವ ವಿಷಯ ಅಂತ ಹೇಳಿದ್ರೆ, ಮಾರ್ತಳು ಕೂಡಲೇ ಯಾರನ್ನು ಎದುರುಗೊಳ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನು ಎದುರುಗೊಳ್ಳುವಾಗ ಆಗ ಮಾತನ್ನು ಏನು ಹೇಳ್ತಾರೆ? ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ನಂತರ ಪುನಃ ಹೇಳ್ತಾರೆ ಅವರು, ಏನು ಗೊತ್ತಿಲ್ಲ, ಈಗಲಾದರೂ ದೇವರು ಏನು ಬೇಡಿಕೊಳ್ಳುತ್ತೀಯ ಅದನ್ನು ದೇವರು ನಿನಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ನನಗೆ ಗೊತ್ತುಂಟು. ನೀನು ದೇವರ ಹತ್ರ ಏನು ಬೇಡಿಕೊಳ್ತೀಯ ಅದು ನಿನಗೆ ಸಿಗ್ತದಂತ ನನಗೆ ಗೊತ್ತುಂಟು ಅಂತ ಯಾರು ಹೇಳಿದ್ದು? ಮಾರ್ತಲ್ಲಿ ಹೇಳಿದ್ದು. ಕೂಡಲೇ ಯೇಸು ಏನು ಹೇಳಿದ್ದು? ನಿನ್ನ ತಮ್ಮನು ಎದ್ದು ಬರುತ್ತಾನೆ. ನಿನ್ನ ತಮ್ಮನು. ಈಗ ಮಾರ್ತಲ್ಲಿ ಏನ್ ಮಾಡ್ಬೇಕಿತ್ತು? ನಂಬಬೇಕಿತ್ತು. ಅಲ್ಲ, ನಂಬಬೇಕಿತ್ತು. ಇವತ್ತು ಸಹ ಕೆಲವು ನಂಬ್ತೀನಿ ಹೇಳ್ತಾರೆ, ಆದ್ರೆ ದೇವರಿಗೆಲ್ಲ ಸಾಧ್ಯ ಇತ್ತು. ದೇವರು ಕೇಳೋದು ನಂಬ್ತೀಯಾ ಅಂತ. ಇಲ್ಲಿ ಪ್ರಶ್ನೆ ಯಾವುದು? ನಂಬ್ತೀಯಾ? ಎಷ್ಟು ಜನ ನಂಬ್ತೀರಿ ಇವತ್ತು? ನಿಮ್ಮ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ, ನಿನ್ನ ಕೊರತೆಗಳನ್ನು ನೀಗಿಸ್ತಾನೆ, ನಿನಗೆ ಸ್ವಸ್ಥತೆಯನ್ನು ಕೊಡುತ್ತಾನೆ, ನಿನಗೆ ಜಯದ ಜೀವಿತ ಕೊಡುತ್ತಾನೆ, ನಿನಗೆ ಪಟ್ಟ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಕೊಡುತ್ತಾನೆ. ಇದನ್ನು ನಂಬ್ತೀಯಾ? ಆಮೇಲೆ ನೀನು ನಂಬಿದಂತೆ ಇವತ್ತು ಆಗ್ತದೆ. ನೀನು ನಂಬಿದಂತೆ ದೇವರು ಮಾಡ್ತಾ ಇದ್ದಾನೆ. ಇಲ್ಲಿ ಮಾರ್ತಾ ಜೊತೆ ನೀನು ನಂಬ್ತೀಯಾ? ನಿನ್ನ ತಮ್ಮನ ಎದ್ದು ಬರ್ತಾನೆ ಅಂತ ಹೇಳುವಾಗ ಈ ಮಾತಲ್ಲಿ ಏನ್ ಹೇಳಿದ್ರು ಗೊತ್ತಿಲ್ಲ? ಸತ್ತವರು ಕಡೆಯ ಕಾಲದಲ್ಲಿ ಎದ್ದು ಬರ್ತಾರಂತ ನಾನು ನಂಬ್ತೇನೆ. ಅಲ್ಲಿ ಯೇಸು ಹೇಳಿದ, ಅಯ್ಯ, ನಾನು ಬಂದದ್ದು ಈ ರಾಜನ ಎಬ್ಬಿಸ್ಲಿಕ್ಕೆ. ನೀನು ಎಂತ ಮಾತಾಡ್ತಿ ಮಾತಾ? ನಂತರ ಹೇಳ್ತೇನೆ, ಮಾರ್ತಳೆ, ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣುತ್ತೆ. ಇವತ್ತು ಸಹ ಹಾಗೆ ಅನೇಕ ಕ್ರೈಸ್ತರು ಯೇಸು ಸ್ವಾಮಿಯನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ. ಯೇಸು ಸ್ವಾಮಿ ದೇವರು ಎಂಬುದಾಗಿ ಗೊತ್ತುಂಟು, ಯೇಸು ಸ್ವಾಮಿ ಮೆಸ್ಸಿ ಎಂಬುದಾಗಿ ಗೊತ್ತುಂಟು. ಹಲ್ಲೆಲೂಯಾ. ಯೇಸು ಸ್ವಾಮಿ ಊಟ ಕೊಡ್ತಾನ, ಯೇಸು ಸ್ವಾಮಿ ಆಹಾರ ಕೊಡ್ತಾನ, ಯೇಸು ಸ್ವಾಮಿ ಸೌಖ್ಯ ಕೊಡ್ತಾನ, ಯೇಸು ಸ್ವಾಮಿ ಬಿಡುಗಡೆ ಕೊಡ್ತಾನ. ಹೌದು, ಕೊಡ್ತಾನೆ. ಆಗ ಕೊಟ್ಟಿದ್ದ, ಈಗ ಕೊಡ್ತಾನ ಅಂತ ಗೊತ್ತಿಲ್ಲ. ಎಷ್ಟು ಜನ ಹೇಳ್ತೀರಿ? ಇವತ್ತು ಸಹ ಆತನು ಕೊಡುತ್ತಾನೆ, ಇವತ್ತು ಸಹ ಆತನು ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಮಾರ್ತಳ ಜೊತೆ ನೇರವಾಗಿ ಯೇಸು ಸ್ವಾಮಿ ಮಾತಾಡ್ತಿದ್ದಾನೆ. ಮಾರ್ತಳೆ, ಮಾರ್ತಳೆ, ನೀನು ನಂಬಿದರೆ ದೇವರ ಮಹಿಮೆ ನೀವು ಕಾಣುತ್ತೀರಿ. ಹಲ್ಲೆಲೂಯಾ. ನಂತರ ನಾವು ಮರಿಯಳನ್ನು ಕರೆಯುವುದನ್ನು ನಾವು ನೋಡ್ತೇವೆ.
ಮರಿಯಳು ಏನ್ ಮಾಡ್ತಿದ್ಲು ಅಂತ ಹೇಳಿದ್ರೆ, ಅಲ್ಲಿ ಮನೆಯಲ್ಲಿ ಏನ್ ಮಾಡ್ತಿದ್ರು, ಅಳುತ್ತಾ ಇದ್ರು. ಯಹೂದ್ಯರು ಅಲ್ಲಿ ಅವಳು ಅಳುವಾಗ ಅವ್ರು ನೋಡಿದ್ದು, ಸಡನ್ ಆಗಿ ಅವಳು ಓಡಿದನ್ನು ನೋಡಿ ಯಾರಿಗೆ ಸೇರಲಿಲ್ಲ, ಸೀಕ್ರೆಟ್ ಆಗಿ ಮಾಡ್ತಾಳೆ ಹೇಳ್ತಾಳೆ. ಯಾರ ಹತ್ರ? ಮರಿಯಳ ಹತ್ರ ಬಂದು, ಯೇಸು ಗುರು ಬಂದಿದ್ದಾರೆ ಎಂಬುದಾಗಿ. ಆಗ ಯಾರಿಗೂ ಗೊತ್ತಿಲ್ಲ. ಮರಿಯಳು ಓಡುವಾಗ ಅಲ್ಲಿಂದ ಯಹೂದ್ಯರು ಎಂತ ತಿಳ್ಕೊಂಡದ್ದು ಗೊತ್ತುಂಟಾ? ಇವಳು ಸಮಾಧಿಗೆ ಹೋಗಿ ಅಳಲಿಕ್ಕೆ ಹೋಗ್ತಾ ಇದ್ದಾಳೆ ಎಂಬುದಾಗಿ ನೆನೆಸಿದ್ರು. ಆಗ ಅಲ್ಲಿ ಬೈಬಲ್ ಇರ್ತದೆ, ಮರಿಯಳು ಯೇಸುವಿನ ಬಳಿಗೆ ಬಂದು ಏನ್ ಮಾಡಿದ್ದು ಗೊತ್ತುಂಟಾ? ಏನ್ ಮಾಡಿದ್ದು? ಅವಳ ಪಾದಕ್ಕೆ ಅಡ್ಡ ಬಿದ್ದಾಳೆ ಎಂಬುದಾಗಿ. ಅವಳು ಕೇಳುವುದಕ್ಕೂ ಸಹ ಮರಿಯಳು ಕೇಳುವುದಕ್ಕೆ ಸಹ ವ್ಯತ್ಯಾಸವನ್ನು ಲೋಕದವರು ಕೇಳುವುದಕ್ಕೂ ಸಹ ದೇವರ ಮಕ್ಕಳು ಕೇಳುವುದಕ್ಕೂ ಸಹ ವ್ಯತ್ಯಾಸ ಇದೆ. ಕ್ರಿಶ್ಚಿಯನ್ ನಂಬ್ತೀರಿ, ಇವತ್ತು ನಿಮಗೆ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಸಹ ಆಹಾರ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾರಿಗೆ? ಪ್ರಿಯರಿಗೆ. ಹಾಗಾದ್ರೆ ಮರಿಯಳು ಯಾರಿಗೆ ಪ್ರಿಯಳಾಗಿದ್ರು? ಯೇಸುವಿಗೆ ಪ್ರಿಯಳಾಗಿದ್ದ. ಲಾಜರ, ಮಾರ್ತ, ಇವರೆಲ್ಲ ಪ್ರಿಯರು, ಅಲ್ಲಿ ಪ್ರೀತಿ ಇಟ್ಟಿದ್ರು. ಆಮೇಲೆ ಅಲ್ಲಿ ಆದ್ರಿಂದ ಯೇಸು ಬಂದದ್ದು ಎರಡು, ಆ ಪಟ್ಟಣಕ್ಕೆ ಅಲ್ಲಿ ಬಂದದ್ದು. ಅವನು ಯೇಸು ಹೇಳ್ತದೆ, ನಾನು ಅಲ್ಲಿ ಇಲ್ಲದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇನ್ನೊಂದು ಹೇಳ್ತೇನೆ, ಈ ರೋಗ ಯಾವುದಕ್ಕೆ ಬಂದದ್ದು? ಮರಣಕ್ಕಲ್ಲ, ದೇವರ ಮಹಿಮೆಗೋಸ್ಕರ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಬರುವಾಗ ಮಾರ್ಟಲು ಅದನ್ನು ನಂಬಲಿಲ್ಲ. ಮಾರ್ಟಲಿಗೆ ವಾಕ್ಯ ಒಳ್ಳೆ ಗೊತ್ತುಂಟು. ಇವತ್ತು ಕೆಲವರಿಗೆ ವಾಕ್ಯ ಎಲ್ಲ ಗೊತ್ತುಂಟು, ಆದ್ರೆ ಏನು ಮಾಡುವುದಿಲ್ಲ, ಅವರು ನಂಬುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀನು ನಂಬಬೇಕು. ಸತ್ಯವೇದದಲ್ಲಿ ಬರೆದ ವಾಕ್ಯವನ್ನು ನೀನು ನಂಬಬೇಕು. ಅಲ್ಲೆಲ್ಲೂಯ್ಯ. ಮರಿಯಳು ಅಡ್ಡ ಬಿದ್ದು ಏನು ಹೇಳ್ತಾಳೆ ಗೊತ್ತುಂಟಾ? ಸ್ವಾಮಿ, ನೀನು ಇಟ್ಟಿದ್ರೆ ನನ್ನ ತಮ್ಮನ್ನು ಸಾಯ್ತಿರ್ಲಿಲ್ಲ ಎಂಬುದಾಗಿ ಆ ಕಾಲಿಗೆ ಅಡ್ಡ ಬಿದ್ದು ಏನ್ ಮಾಡ್ತಾಳೆ? ಅಳ್ತಾ ಇರುವಾಗ ಯೇಸು ಸ್ವಾಮಿ ಏನ್ ಮಾಡಿದಂತೆ? ಕಣ್ಣೀರಿಟ್ಟರೆ. ಹೃದಯದಲ್ಲಿ ಏನಾದ? ಮನೋನೇತೆ ವೇದನೆ ಉಂಟಾಗಿ ಯೇಸು ಅತ್ತನೆ ಎಂಬುದಾಗಿ ವಾಕ್ಯ ಆಗ್ತದೆ. ಇಲ್ಲಿ ನೋಡಿ, ಯೇಸು ಯಾಕೆ ಅತ್ತ ಗೊತ್ತಿಲ್ಲ? ಮರಿಯಳನ್ನು ನೋಡಿ ಮಾತಾಡತ್ರ ಆಗಲಿಲ್ಲ. ಮರಿಯಳನ್ನು ನೋಡಿ ಅಳ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ? ಸಹೋದರ ಸತ್ತು ಹೋಗಿದ್ದಾನೆ, ಆದ್ರೂ ಸಹ ಅವಳು ದೇವರಲ್ಲಿ ನಂಬಿಕೆ ಇಟ್ಟದನ್ನು ಬಿಡಲಿಲ್ಲ. ಅವನ ಪಾದ ಹಿಡಿಯುವುದನ್ನು ಬಿಡಲಿಲ್ಲ. ಆರಾಧನೆ ಮಾಡುವುದನ್ನು ನಿಲ್ಲಿಸಲಿಲ್ಲ. ಹೌದು, ಯೋಬನನ್ನು ನೋಡ್ರಿ. ಯೋಬನ ಜೀವಿತ ನೋಡುವುದಾದ್ರೆ, ಯೋಬನ 10 ಮಂದಿ ಮಕ್ಕಳು ಏನಾದ್ರು ಒಂದೇ ದಿವಸದಲ್ಲಿ ಸತ್ತು ಹೋದ್ರು. ಹಳೆ ಒಡಂಬಡಿಕೆಯಲ್ಲಿ ಅದು ಸಹ. ಆದ್ರೆ ಯೋಬನಿಗೆ ಸಹ ಒಂದು ನಿರೀಕ್ಷೆ ಇತ್ತು. ಏನ್ ನಿರೀಕ್ಷೆ ಗೊತ್ತುಂಟ? ಅವನು ಹೇಳ್ತಾ ಇದ್ದಾನೆ, ನೀವು ಯೋಬನ ಪುಸ್ತಕ 19ನೇ ಅಧ್ಯಾಯ 25 ವಾಕ್ಯ ಓದ್ರಿ. ಯೋಬ 19:25. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನು ಎಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನೋಡಿ, ಅಲ್ಲಿ ನೋಡಿ, ಅವನು ಹೇಳ್ತಾ ಇದ್ದಾನೆ, ಮೈ ರಿಡೀಮರ್ಸ್ ಲೀವ್ಸ್ ಅಂತ. ಯೇಸು ಸ್ವಾಮಿ ತಿರುಗಿ ಬರ್ತಾನೆ ಎಂಬುದಾಗಿ ಅವನು ನಂಬ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ನೋಡಿ, ಯೆಶಾಯ ಪ್ರವಾದನದ 26:19 ಓದಿ ನೋಡ್ರಿ. ಯೆಶಾಯ 26:19. ವೃದ್ಧರಾದ ನಿನ್ನ ಜನರು ಬದುಕುವರು. ಅಂದ್ರೆ ಸತ್ತವರು ಏನಾಗ್ತಾರಂತೆ? ಎದ್ದು ಬರ್ತಾರೆ. ಇದೇ ಯಾರು ಹೇಳಿದ್ದು? ಮಾಡ್ತಾನೆ ಹೇಳಿದ್ದು. ಆಮೇಲೆ ವೃದ್ಧರಾದವರು ಎದ್ದು ಬರ್ತಾರೆ. ಮತ್ತೆ ನನ್ನವರ ಹೆಣಗಳು, ಬೇರೆಯವರದಲ್ಲ, ಲೋಕದವರದಲ್ಲ, ನನ್ನವರ ಹೆಣಗಳು ಜೀವದಿಂದ ಎದ್ದು ಬರುವವು. ಸ್ಪಷ್ಟವಾಗಿ ಹೇಳ್ತಾರೆ, ಸತ್ತವರಿಗೆ ಏನಾಗ್ತದೆ? ಪುನರುತ್ಥಾನ ಉಂಟು ಎಂಬುದಾಗಿ. ಯೇಸು ಸ್ವಾಮಿಯ ಬಗ್ಗೆ ಆಗಲೇ ನೋಡಿದ್ದಾರೆ. ನೋಡಿ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಮಾರ್ತಾಳಿಗೆ ಅರ್ಥ ಆಗ್ತಾ ಇಲ್ಲ. ಮಾರ್ತಾಳ ಜೊತೆ ಯೇಸು ಮಾತಾಡ್ತಿದ್ದಾನೆ. ಏನಂತ ಹೇಳಿದ್ರೆ, ನಿನ್ನ ತಮ್ಮ ಬದುಕುತ್ತಾನೆ ಎಂಬುದಾಗಿ. ಆದ್ರೆ ಮರಿಯಳು ಅಡ್ಡ ಬೀಳುವಾಗ ಅವನು ಹತ್ತು ಹೇಳ್ತಾನೆ, ಅವನ ಸಮಾಧಿ ಎಲ್ಲಿಟ್ಟಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಗೊತ್ತುಂಟು ಎಲ್ಲಿ ಸಮಾಧಿ ಉಂಟಂತ. ಆದ್ರೂ ಸಹ ಅವರ ಹತ್ರ ಕೇಳ್ತಾನೆ, ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂಬುದಾಗಿ. ಆಗ ಯೇಸು ಸ್ವಾಮಿ ಅಲ್ಲಿ ಹೋಗ್ತಾರೆ. ಯೇಸು ಸ್ವಾಮಿ ಅಲ್ಲಿ ಹೋಗಿ ಏನ್ ಮಾಡ್ತಾನೆ? ಸಮಾಧಿಯ ಕಲ್ಲುಗಳನ್ನು ಏನ್ ಮಾಡ್ರಿ, ತೆಗೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಮಾರ್ತಾಳ ಪುನಃ ಬಂದು ಏನ್ ಹೇಳ್ತಾಳೆ? ಅವನು ಸತ್ತು 4 ದಿವಸವಾಯಿತು. ಏನ್ ಬರ್ತಾ ಉಂಟು? ನಾತ ಬರ್ತಾ ಉಂಟು. ನೋಡಿ, ಎಷ್ಟು ಯೇಸು ಸ್ವಾಮಿ ಹೇಳಿದ್ರು ಸಹ ಅವಳ ಕಣ್ಣು ಏನಾಗ್ಲಿಲ್ಲ, ತೆರೀಲಿಲ್ಲ. ಇವತ್ತು ಸಹ ಅನೇಕರ ಕಣ್ಣು ತೆರೀಲಿಲ್ಲ. ಇವತ್ತು ನಿನ್ನ ಶರೀರದ ವೇದನೆಗಳನ್ನು ದೇವರು 2025 ವರ್ಷಗಳ ಹಿಂದೆ ಹೊತ್ತುಕೊಂಡಿದ್ದಾನೆ ಎಂಬುದಾಗಿ ನೀನು ನಂಬುವಾಗ ನಿನಗೆ ಸ್ವಸ್ಥತೆ ಉಂಟಾಗುತ್ತದೆ, ನಿನಗೆ ಬಿಡುಗಡೆ ಉಂಟಾಗುತ್ತದೆ. ಆಮೇಲೆ ಇದು
ಪುಸ್ತಕದಲ್ಲಿ ಬರೆದದ್ದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಅದನ್ನು ನಂಬಬೇಕು. ನಂಬುವಾಗಲೇ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಇವಳೆ ನಾಥ ಬರ್ತಾಳೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ಗೊತ್ತಿಲ್ಲ? ಬಹಳ ಸುಂದರವಾದ ಪ್ರಾರ್ಥನೆ. ಅಲ್ಲಿ ನೋಡಿ, ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀಯೆಂದು ನನಗೆ ಗೊತ್ತೇ ಇದೆ. ಅಲ್ಲಿ ನೋಡಿ, ಪಾಯಿಂಟ್ ನೋಡಿ, ಇದನ್ನು ನೋಡ್ಬೇಕು. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡುವೇನೆ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ನೋಡಿ. ಅಲ್ಲಿ ಬೈಬಲ್ ಯಾರಿಗೋಸ್ಕರ ಹೇಳಿದ್ದು? ಸುತ್ತಲೂ ನಿಂತಿದ್ದ ಜನರು ಅವರು ನೋಡುವಂತೆ, ನಂಬುವಂತೆ. ಅಲ್ಲಿ ಅದರ ಮೊದಲು ಏನಾಗಿತ್ತು? ಇವರು ಏನು ಹೇಳಿದ್ರು ಯೇಸು ಸ್ವಾಮಿಯನ್ನು? ನೀನು ದೇವರಲ್ಲ, ನಿನ್ನಲ್ಲಿ ಯಾವ ಶಕ್ತಿ ಇಲ್ಲ, ಪುನರುತ್ಥಾನ ಶಕ್ತಿ ಇಲ್ಲ ಎಂಬುದಾಗಿ ಅವರು ಹೇಳಿದ್ರಲ್ಲ. ಆಮೇಲೆ ಯಾರು ಅವ್ರು ಏನ್ ಮಾಡಿದ್ರು? ಕಲ್ಲು ತೆಗೆದು ಯಾರಿಗೆ ಹೊಡಿಲಿಕ್ಕೆ ಬಂದ್ರು? ಯೇಸುವಿಗೆ ಹೊಡಿಲಿಕ್ಕೆ ಬಂದ್ರು. ಅದೇ ಸ್ಥಳಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಯೋರ್ದಾನಿಂದ ಎಲ್ಲಿಗೆ ಬಂದದ್ದು? ಈಗ ಯೇಸು ಸ್ವಾಮಿ ಬೆತ್ತೇನಕ್ಕೆ ಬಂದ. ನೋಡಿ, ಅಲ್ಲಿ ನೀವು ಅದರ ಡಿಸ್ಟೆನ್ಸ್ ಎಷ್ಟು ಗೊತ್ತುಂಟ? 11ನೇ ಅಧ್ಯಾಯದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ. 11ನೇ ಅಧ್ಯಾಯ 18ನೇ ವಾಕ್ಯ. ಅಂದ್ರೆ ಎಷ್ಟು ಹತ್ತಿರವಾದ ಸ್ಥಳ, ಹೌದಾ? ಯೆರೂಸಲೇಮಿಗೆ ಮತ್ತು ಬೇತೇಲಿಗೆ ಎಷ್ಟು ಹತ್ತಿರವಾದ ಸ್ಥಳವಾಗಿತ್ತು. ಮತ್ತೆ ಒಂದು ಹರದಾರಿ ಅಂತರ, ಅಂದ್ರೆ 2 ಮೈಲು ಮಾತ್ರ. ಬೇಗ ಬರೆದು ಲಾಜರನ್ನು ಗುಣಪಡಿಸಬಹುದಿತ್ತು, ಆದ್ರೆ ಯೇಸು ಸ್ವಾಮಿ ಬರಲಿಲ್ಲ. ಯಾಕೆ ಗೊತ್ತಿಲ್ಲ? ಒಂದೇ ಕಾರಣಕ್ಕೆ. ಅಲ್ಲಿ ಯೇಸು ಸ್ವಾಮಿಯನ್ನು ಯಾವ ಊರಿನವರು ಕಲ್ಲು ತೆಗೆದು ಹೊಡೆದರಲ್ಲ, ಅವರ ಮುಂದೆ ತೋರಿಸಲಿಕ್ಕೆ ನಾನು ಲಾಜರನನ್ನು ಮರಣದಿಂದ ಎಬ್ಬಿಸಿದ್ದೇನೆ ಎಂಬುದಾಗಿ, ನಾನು ದೇವಕುಮಾರ ಎಂಬುದಾಗಿ ತೋರಿಸಲಿಕ್ಕೆ, ನಾನು ನಿಜವಾದ ದೇವರು ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ಅಲ್ಲಿ 2 ದಿವಸ ಡಿಲೇ ಆಗಿ ಬರ್ತಾ ಇದ್ದಾರೆ. ಅವರು ನೀನು ದೇವರಲ್ಲ, ನೀನು ಕುರುಬನಲ್ಲ ಎಂಬುದಾಗಿ ಹೇಳಿದ್ರು. ಅಲ್ಲಿ ಯೂದಾಯ ಸೀಮೆಯವರು ಕಣ್ಣು ತೆಗೆದು ಹೊಡೆಯುವಾಗ ಅಲ್ಲಿ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಏನಿರ್ತದೆ? ಈ ಜನರು ಕಾಣುವಂತೆ ನಾನು ಈ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಈಗ ನಿಮಗೆ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ಡಿಲೇ ಮಾಡುವುದು ಒಳ್ಳೆಯದಕ್ಕೆ. ಎಷ್ಟು ಡಿಲೇ ಆದದ್ದು ಒಳ್ಳೆಯದಕ್ಕೆ. ದೇವರು ದೊಡ್ಡ ಕಾರ್ಯ ಮಾಡಿಕೊಟ್ಟು, ಎಷ್ಟು ದೊಡ್ಡ ಕಾರ್ಯ ಮಾಡಿಕೊಟ್ಟು, ನಿಮ್ಮ ಕುಟುಂಬದಲ್ಲಿ ದೊಡ್ಡ ಕಾರ್ಯ ಮಾಡಿಕೊಟ್ಟು, ನಿಮ್ಮ ಮಕ್ಕಳಲ್ಲಿ ದೊಡ್ಡ ಕಾರ್ಯ ಉಂಟು. ಇದುವರೆಗೆ ನಡೆಯದ ಒಂದು ಅದ್ಭುತ ನಿನ್ನ ಬಗ್ಗೆ ಜನರು ಕಾಣ್ತಾರೆ, ಕುಟುಂಬ ಕಾಣ್ತಾರೆ. ಆಮೇಲೆ ಅಲ್ಲಿ ನಾವೇಳ್ತೀವಿ, ನನಗೆ ಒಂದೇ ಇದ್ದದ್ದು ಪಾಸ್ಟರ್ ಹೇಳ್ತಾರೆ ಕೆಲವರು, ನನಗೆ ಇದೇ ಇದ್ದದ್ದು ಎಂಬುದು. ಆದ್ರೆ ಡಿಲೇ ಆದದ್ದು ಒಳ್ಳೆಯದಕ್ಕೆ, ದೇವರ ಮಹಿಮೆಯನ್ನು ಕಾಣಲಿಕ್ಕೆ. ನೋಡಿ, ಅಲ್ಲಿ ಸ್ಪಷ್ಟವಾಗಿ ಅಂತ ಉಂಟು ಏನಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಈ ಜನರು ಕಾಣುವಂತೆ. ಯಾರು ಕಲ್ಲು ಹೊಡೆದ್ರ ಅವರಿಗೆ ಗೊತ್ತಾಗಬೇಕು ಅಂತ ನಾನೇ ಮೆಸ್ಸಿ ಎಂಬುದಾಗಿ. ಆಮೇಲೆ ಮತ್ತೆ ಓದಿ ಮುಂದೆ ನಿಲ್ಲಿಸ್ತೇನೆ. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಏನು ಕರೆದಂತೆ ಸ್ವಾಮಿ? ಲಾಜರನೇ ಹೊರಗೆ ಬಾ ಎಂಬುದಾಗಿ ಕೂಗಿದರಂತೆ. ಪರ್ಟಿಕ್ಯುಲರ್ ಆಗಿ ಯಾರ ಹೆಸರು ಹೇಳಿದ್ರು? ಒಂದು ಪಕ್ಷ ಲಾಜರ ಹೆಸರು ಹೇಳದಿದ್ರೆ ಏನಾಗ್ತಿತ್ತು? ಎಲ್ಲ ಹೇಳಾಯ್ತು, ಬರ್ತಿತ್ತು, ಎಲ್ಲ ಏನಾಗ್ತಿತ್ತು? ಯಾಕೆ ಯೇಸು ಸ್ವಾಮಿ ಏನಾಗಿದ್ದಾರೆ? ಪುನರುತ್ಥಾನವು ಜೀವವಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಯಾರನ್ನು ಹೇಳ್ತಿದ್ದಾರೆ? ಲಾಜರನೇ ನೀನು ಮಾತ್ರ ಎದ್ದು ಬಾ. ಆಮೇಲೆ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಲಾಜರನೇ ಎದ್ದು ಬಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಲಾಜರ್ ಸತ್ತು ಎಷ್ಟು ದಿವಸ ಆಯ್ತು? 4 ದಿವಸ ಆಯ್ತು. ಅವನಿಗೆ ಕೈಗೆ ಕಟ್ಟಿದ್ದಾರೆ, ಕಾಲಿಗೆ ಕಟ್ಟಿದ್ದಾರೆ. ಮುಖ ಏನಾಗಿದ್ದಾರೆ? ಮುಖಕ್ಕೆ ಏನಾಗಿದ್ದಾರೆ? ಮುಖ ಸಂಬಂಧ ಮಾಡಿದ್ದಾರೆ. ಹಾಗಾದ್ರೆ ಇವನು ಖಂಡಿತವಾಗಿ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಮುಖಕ್ಕೆ ಹಾಕಿದ ಮೇಲೆ ಉಸಿರಾಡಲಿಕ್ಕಾಗಿ ಆಮೇಲೆ ನಿಜವಾಗಿ ಸತ್ತಿದ್ದಾನೆ. ಆದರೆ ಯೇಸು ಲಾಜರ್ನೇ ಅಂತ ಕರೆಯುವಾಗ ಅಲ್ಲಿ ಸಮಾಧಿಯ ಒಳಗಿದ್ದ ವ್ಯಕ್ತಿ ಹೊರಗೆ ಬರ್ತಾ ಇದ್ದಾನೆ. ಯೇಸು ಕರೆಯುವಾಗ ಎಂತ ಸಹ ಅದು ಪುನರುತ್ಥಾನ ಹೊಂದುತ್ತದೆ. ಆಗ ಅವನು ಹೊರಗೆ ಬರುವಾಗ ಅವರಿಗೆಲ್ಲ ಏನಾಯ್ತು? ಆಶ್ಚರ್ಯ. ಮಾತಲಿಗೆ ಆಶ್ಚರ್ಯ. ಮಾತನ ಬಾಯಿ ಮುಚ್ಚಿ ಹೋಗಿರ್ಬೋದು, ಮರಿಯಳ ಬಾಯಿ ಮುಚ್ಚಿ ಹೋಗಿರ್ಬೋದು,
ಕಲ್ಲು ತೆಗೆದು ಹೊಡೆಯಲಿಕ್ಕೆ ರೆಡಿಯಾದವರ ಬಾಯಿಗಳು ಏನಾಗಿದೆ, ಮುಚ್ಚಿರಬಹುದು. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರುದ್ಧ ಮಾತನಾಡಿದವರು, ನೀನು ಯೇಸುವನ್ನು ನಂಬಿದ ನಿಮಿತ್ತವಾಗಿ ನಿನಗೆ ಕಷ್ಟ ಬಂದಿದೆಯಲ್ಲ, ಎಲ್ಲಿದ್ದಾರೆ ದೇವರು ಎಂಬುದಾಗಿ ನಿನ್ನ ಬಗ್ಗೆ ಪ್ರಶ್ನೆ ಹೇಳುವುದಾದರೆ, ಇವತ್ತು ಯೇಸು ಆ ಕಾರ್ಯಕ್ಕೆ ಬದಲಾಗಿ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಅಲ್ಲಿ ನೋಡಿ, ಯೇಸು ಸ್ವಾಮಿ ಲಾಜರ್ನೇ ಎಂಬುದಕ್ಕೆ ಕರೆಯುವಾಗ ಏನಾಯ್ತು, ಬಂದ. ಆದ್ರೆ ಹಿಂದಿನ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅವರ ಎದುರು ಕಲ್ಲು ತೆಗೆದು ಹೊಡೆಯುವ ಮೊದಲು ಯೇಸು ಸ್ವಾಮಿ ಅವರಿಗೆ ಒಂದು ಮಾತು ಹೇಳಿದ. ಏನ್ ಹೇಳಿದ? ನನ್ನ ಕುರಿಗಳು ನನ್ನ ಸ್ವರವನ್ನು. ಲಾಜರ್ ಯಾರ ಕುರಿ? ನೀವು ಯಾರ ಕುರಿ? ಹಾಗಾದ್ರೆ ದೇವರ ಶಬ್ದ ನೀವು ಕೇಳ್ತೀರಿ. ಎಷ್ಟು ಜನ ನಂಬಿಕೆ ದೇವರ ಶಬ್ದವನ್ನು ನೀವು ಕೇಳುತ್ತೀರಿ? ನೋಡಿ, ಲಾಜರ ಕೇಳಿದ ಕುರಿ ಅವನ ಕುರಿಯಾಗಿದೆ. ಇವತ್ತು ನಾನು ನಂಬ್ತೇನೆ, ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರು ಸಹ ಆ ಪರಿಸ್ಥಿತಿಗೆ ಯೇಸು ಸ್ವಾಮಿ ಮಾತನಾಡುವಾಗ ಅದು ಕೇಳ್ತದೆ. ಯಾವುದೇ ಆಗಲಿ, ನಿನ್ನ ರೋಗ ಆಗ್ಲಿ ಕೇಳ್ತದೆ, ನಿನ್ನ ಯಾವುದೇ ಜೀವಿತದಲ್ಲಿ ಯಾವುದೇ ಆಗ್ಲಿ ಅದು ನಡೆಯುತ್ತದೆ. ಆಮೇಲೆ ಅಲ್ಲಿ ರಾಜರನ್ನು ಹೊರಗೆ ಬರ್ತಾರೆ. ಹಲ್ಲೆಲೂಯಾ. ಹೊರಗೆ ಬಂದಾಗ ಯೇಸು ಸ್ವಾಮಿ ಹೇಳಿದ ಮಾತು ಏನು ಗೊತ್ತಿಲ್ಲ? ಅವನ ಕೈಗಳ ಕಟ್ಟುಗಳನ್ನು ತೆರೀರಿ, ಅವನ ಮುಖದ ಆ ಕವರನ್ನು ತೆಗಿರಿ ಎಂಬುದಾಗಿ ಹೇಳುವುದರಲ್ಲಿ ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, ಇವತ್ತು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಲಾಜರ್ನ ಮರಣಕ್ಕೆ ಅನುಮತಿ ಕೊಟ್ಟದ್ದು ಒಂದೇ ಕಾರಣಕ್ಕೆ. ಯಾವ ವ್ಯಕ್ತಿಗಳು ಯೇಸುವನ್ನು ದೇವರಲ್ಲ ಹೇಳಿದ್ರ, ಯಾವ ವ್ಯಕ್ತಿ ಯೇಸುವನ್ನು ಕುರುಬನಲ್ಲ ಎಂಬುದಾಗಿ ಹೇಳಿದ್ರ, ಯಾವ ವ್ಯಕ್ತಿ ಯೇಸುವಿಗೆ ಕಲ್ಲೆಸೆದು ಕೊಲ್ಲಿಕ್ಕೆ ಹೋದ್ರು, ಅದೇ ಜನರ ಮುಂದೆ ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನಾನೇ ನಿಜವಾದ ದೇವರು ಎಂಬುದಾಗಿ ಆತನು ಪ್ರಕಟಪಡಿಸಿದ. ಅಲ್ಲಿ ಸಾಧಾರಣವಾಗಿ ಯೇಸು ಸ್ವಾಮಿ ಸತ್ತ ಹೂಣಲ್ಪಟ್ಟ 3ನೇ ದಿನ ಎದ್ದಾಗ ಪುನರುತ್ಥಾನ ಹೊಂದಿದ ಅಂತ ಹೇಳ್ತೇವೆ. ಆದ್ರೆ ಯೇಸು ಜೀವಂತ ಇರುವಾಗ ಏನಾಗಿದ್ದಾನೆ? ಪುನರುತ್ಥಾನವಾಗಿದ್ದಾನೆ. ಅಲ್ಲಿ ಯೇಸು ಸ್ವಾಮಿ 3 ಜನರನ್ನು ಸತ್ತವರನ್ನು ಒಬ್ಬ ಎಬ್ಬಿಸಿದ. ಒಂದು ಯಾರಂತ ಹೇಳಿದ್ರೆ ನಾವು ನೋಡ್ತೇವೆ, ಲೂಕ 7:11 ನಾಯಿನ ಎಂಬ ಊರಿನಲ್ಲಿ ವಿಧವೆಯ ಮಗನನ್ನು ಏನ್ ಮಾಡಿದ ಯೇಸು ಸ್ವಾಮಿ? ಎಬ್ಬಿಸಿದ. ಅದು ಪುನರುತ್ಥಾನ, ಯೇಸು ಸ್ವಾಮಿಯ ಪುನರುತ್ಥಾನ ಶಕ್ತಿ. ಎರಡನೇದು ಮಾರ್ಕನ ಬರೆದ ಸುವಾರ್ತೆ 5:22 ವಾಕ್ಯದಲ್ಲಿ ಯಾಯೀರನ ಮಗಳು ಏನಾದ್ದು? ಸತ್ತು ಹೋಗಿದ್ದು, ಅವಳನ್ನು ಯೇಸು ಸ್ವಾಮಿ ಏನ್ ಮಾಡಿದ? ಎಬ್ಬಿಸಿದ. ಮೂರನೇದಾಗಿ ಯಾರಾಗಿದ್ದಾನೆ? ಲಾಜರನಾಗಿದ್ದಾನೆ. ನೋಡಿ, ಮಾತಲ್ಲಿ ಎಲ್ಲ ಗೊತ್ತುಂಟು. ಹಲ್ಲೆಲೂಯಾ. ಆದ್ರೂ ಸಹ ಮಾತಲ್ಲಿಗೆ ನಂಬಬೇಕಿತ್ತಲ್ಲ, ಅವನು ಹೇಳ್ತಾನೆ ಅಂತ ಹೇಳುವಾಗ ಏನ್ ಮಾಡ್ಬೇಕಿತ್ತು? ನಂಬಬೇಕಿತ್ತು. ಆದ್ರೆ ಮಾತಲ್ಲಿ ಏನ್ ಮಾಡ್ಲಿಲ್ಲ? ನಂಬಲಿಲ್ಲ. ವಾಕ್ಯ ನಂಬಿದ್ದಾಳೆ, ಹೇಳಿದನ್ನು ನಂಬಲಿಲ್ಲ. ಇವತ್ತು ಎಷ್ಟು ಜನ ರಿಸೀವ್ ಮಾಡ್ತೀರಿ? ನಾನು ನಂಬ್ತೀನಿ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಅಸಾಧ್ಯವಾದ ಸಂಗತಿಯನ್ನು ದೇವರು ಸಾಧ್ಯ ಮಾಡ್ತಾರೆ. ಅವಾಗ ಅದ್ಭುತ ಆಗುವುದು ನಂಬುವಾಗ ಮಾತ್ರ. ನೀವತ್ತು ನಾವು ಮಾತನಾಡುವಾಗ ಅದು ನಮ್ಮ ಮಾತಲ್ಲ, ದೇವರ ಮಾತಂತ ನಂಬುವಾಗ ಅದು ಬಲವಾಗಿ ಕಾರ್ಯ ಮಾಡ್ತದೆ. ಎಷ್ಟು ಜನ ಹೇಳ್ತೀರಿ, ನಿನ್ನ ಹಣಗಳೆಲ್ಲ ಬರ್ಲಿಕ್ಕೆ ಹೋಗ್ತಾ ಉಂಟು, ನಿನ್ನದು ಯಾವ ಸೈತಾನ ಹಿಡಿದಿಟ್ಟು ಅದೆಲ್ಲ ತಿರುಗಿ ಬರ್ಲಿಕ್ಕೆ ಉಂಟು, ಆರೋಗ್ಯ ತಿರುಗಲಿಕ್ಕೆ ಬರ್ಲಿಕ್ಕೆ ಉಂಟು. ಓ, ದೇವರು ಮಾನವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಿನ್ನ ದೇವರು ಪುನರುತ್ಥಾನ ಹೊಂದಿದ ದೇವರಾಗಿದ್ದಾನೆ. ಅವನೇ ಪುನರುತ್ಥಾನವಾಗಿದ್ದಾನೆ, ಅವನೇ ಶಕ್ತಿಯಾಗಿದ್ದಾನೆ, ಅವನೇ ಎಲ್ಲವನ್ನು ಮಾಡುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದು ಅಸಾಧ್ಯ ಅದನ್ನು ಸಾಧ್ಯ ಮಾಡುವ ದೇವರೇ ಅವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದ ಚರಿತ್ರೆಯನ್ನು ಬದಲಾಯಿಸಿದ ಯೇಸುವಾಗಿದ್ದಾನೆ. ನನ್ನ ಜೀವಿತ ಬದಲಾಗ್ತದೆ. ಹೇಳ್ರಿ, ನನ್ನ ಜೀವಿತ ಬದಲಾಗ್ತದೆ, ನನ್ನ ಜೀವಿತದ ಭಾಗ ಯೇಸು ಸ್ವಾಮಿ ಎಂಬುದಾಗಿ ಎಷ್ಟು ಜನ ಹೇಳ್ತಿದ್ರಿ? ಹಲ್ಲೆಲೂಯಾ. ನೋಡಿ, ಲಾಜರ, ಮಾರ್ಥ, ಮರಿಯಳು ಯೇಸು ಸ್ವಾಮಿಯನ್ನು ಜೀವಿತದ ಭಾಗವಾಗಿ ತೆಗೆದುಕೊಂಡರು. ಆದ್ರೆ ಅವರು ನೆನೆಸಿದ್ರು, ಯೇಸು ಸ್ವಾಮಿ ಮರೆತು ಬಿಟ್ಟ, ಯೇಸು ಸ್ವಾಮಿ ಬರಲಿಲ್ಲ ಎಂಬುದಾಗಿ ನೆನೆಸಿದ್ರು. ಆದ್ರೆ ಅದರ ಹಿಂದೆ ದೇವರಿಗೆ ಒಂದು ಉದ್ದೇಶ ಇತ್ತು. ಇವತ್ತು ಎಷ್ಟು ಜನ ನಿನ್ನ ಜೀವಿತದ ಹಿಂದೆ ದೊಡ್ಡ ಉದ್ದೇಶ ಉಂಟು. ನಿನ್ನ ಕುಟುಂಬದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ದೇವರು ತಡವಾಗಿದ್ದರು, ತಾಮಸವಿಲ್ಲದೆ ಕಾದಿರು, ಅದು ನೆರವೇರುತ್ತದೆ ಅಂತ ವಾಕ್ಯ ಹೇಳ್ತದೆ. ನಾನು ನಂಬ್ತೇನೆ ನಿಮ್ಮ ಜೀವಿತ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಹಲ್ಲೆಲೂಯಾ. ಅವನು ದಾವೀದನ ಕುಮಾರನಾಗಿದ್ದಾನೆ, ಅವನು ಮೆಸ್ಸಿಯನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಅಮರತ್ವ ಉಳ್ಳವನಾಗಿದ್ದಾನೆ, ಅವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ಯೆರೂಸಲೇಮಿನ ಜನರು ಯೇಸು ಸ್ವಾಮಿಯನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಷ್ಟೋ ತನಕ ನಮಗೆ ಸಂಶಯ ಹುಟ್ಟಿಸ್ತಿ, ನೀನು ಮೆಸ್ಸಿಯನ್ ಎಂಬುದಾಗಿ ಹೇಳುವಾಗ ಯೇಸು ಅಂತಾನೆ ಮೆಸ್ಸಿಯನ್ ಎಂಬುದಾಗಿ ಹೇಳಿದ್ರು ಸಹ ಅವರು ನಂಬಲಿಲ್ಲ. ಬದಲಾಗಿ ಕಲ್ಲು ತೆಗೆದು ಯೇಸುವಿಗೆ ಹೊಡೆಯುವಾಗ, ಯೇಸು ನಂತರದ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಲಾಜರ್ನ ಆ ಒಂದು ಮರಣಕ್ಕೆ ದೇವರ ಅನುಮತಿಯನ್ನು ಕೊಟ್ಟು ಅದೇ ಸ್ಥಳದಲ್ಲಿ ತಾನು ನಿಜವಾದ ಮೆಸ್ಸಿಯ, ತಾನು ನಿಜವಾದ ದೇವರು, ನಿಜವಾದ ಕುರುಬ ಎಂಬುದಾಗಿ ಅಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ,
ಏನಂತ ಹೇಳಿದ್ರೆ ಯೋಹಾನ ಬರೆದ ಸುವಾರ್ತೆ 5:21 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತಂದೆಯು ಸತ್ತವರನ್ನು ಎಬ್ಬಿಸುವ ಪ್ರಕಾರ ಮಗನು ಸಹ ಸತ್ತವರನ್ನು ಎಬ್ಬಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಯೋಹಾನ 5:28 ಹೇಳ್ತದೆ, ಸಮಾಧಿಯಲ್ಲಿದ್ದವರು ಯೇಸುವಿನ ಶಬ್ದವನ್ನು ಕೇಳುವ ಸಮಯ ಬರುತ್ತದೆ ಎಂಬುದಾಗಿ. ಎಷ್ಟು ಜನ ನಂಬ್ತಿರುವುದು? ಆತನ ಗುರಿಗಳು ಆತನ ಸ್ವರವನ್ನು ಕೇಳುವಂತದ್ದಾಗಿದೆ. ದಾವೀದನ ಕುಮಾರನೇ ನಿನಗೆ ಸ್ತೋತ್ರ, ರಾಜಾದಿರಾಜನೇ ನಿನಗೆ ಸ್ತೋತ್ರಪ್ಪ, ಯಜಮಾನನೇ ನಿನಗೆ ಸ್ತೋತ್ರ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಂಬ್ತೇನೆ ಅವನಿಗೆ ಸ್ತೋತ್ರ ಹೇಳುವಾಗಲಿ ನಿಮ್ಮ ವಿಷಯದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ನಿನಗೆ ಮಹಿಮೆ ಆಗಲಿ. ದಾವೀದನ ಕುಮಾರನೇ ಸ್ತೋತ್ರವು ಹೇಳುವ, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಎಲ್ಲರೂ ಹೇಳುವ, ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಪ್ರೀತಿ ತಂದು ಒಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಪ್ರೀತಿ ತಂದೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಸ್ತೋತ್ರ ಸ್ತೋತ್ರ, ಪೂರ್ಣವಾದವರಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು ಹೇಳುವ, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಹೇಳುವ, ಆತನಿಗೆ ಸ್ತೋತ್ರ ಹೇಳುವ, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾದಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಎಷ್ಟು ಜನ ಇವತ್ತು ನಂಬುತ್ತೀರಿ? ಯೇಸು ನನ್ನ ಜೀವಿತದಲ್ಲಿ ಒಳ್ಳೆ ಕುರುಬನಾಗಿದ್ದಾನೆ. ಯೇಸು ನನಗೆ ಎಲ್ಲವನ್ನು ಕೊಟ್ಟ ದೇವರಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಏಸಿದ್ರೆ ಸಾಕು, ಏಸಿದ್ರೆ ಸಾಕು. ಪ್ರಿಯರೇ, ಎರಡು ರೀತಿಯ ಪುನರುತ್ಥಾನ ಉಂಟು. ನಂಬಿ ಸತ್ತು ಹೋದವರು ಯೇಸು ಬರುವಾಗ ಅವರು ಎತ್ತಲ್ಪಡುತ್ತಾರೆ, ಸತ್ತ ಸಮಾಧಿಯಿಂದ ಅವರು ಎತ್ತಲ್ಪಡುತ್ತಾರೆ. ಆದರೆ ಜೀವಿಸುವ ನಾವು, ಆರಾಧನೆ ಮಾಡುವ ನಾವು ಯೇಸು ಮಧ್ಯಾಕಾಶದಲ್ಲಿ ಬರುವಾಗ ನಾವು ಕಣ್ಣು ರೆಪ್ಪೆ ಬಿಟಕಿಸುವುದಕ್ಕಾಗಿ ನಾವು ಎತ್ತಲ್ಪಡುತ್ತೇವೆ. ಇದನ್ನೇ ಮಾತನಿಗೆ ಹೇಳಿದ್ದು, ಇದನ್ನೇ ಮಾತನಿಗೆ ಹೇಳಿದ್ದು. ಇವತ್ತು ನಂಬಿರಿ ನಂಬಿರಿ ನಂಬಿರಿ, ಅಲ್ಲಿಗೆ ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದಿಲ್ಲ. ನೀನು ಸಾಯುವುದಿಲ್ಲ, ನೀನು ಬದುಕುತ್ತಾ ಇದೆಯಲ್ಲ. ಇವತ್ತು ನಂಬು, ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಕಣ್ಣಿಗೆ ಬಳಸಲ್ಪಡ್ತದೆ, ನಿನ್ನ ದುಃಖವಾಗಿ ನಿನಗೆ ಆನಂದವಾಗುತ್ತದೆ. ಎಷ್ಟು ಜನ ನಂಬಿರಿ? ನೀನು ಹೀಗಿರುವುದಿಲ್ಲ, ನಿನ್ನ ಜೀವಿತ ಹೀಗಿರುವುದಿಲ್ಲ. ದೇವರು ನಿಗ್ರಹಿಸ್ತಾನೆ, ನಿಗ್ರಹಿಸ್ತಾನೆ. ನಿನ್ನ ಗೋಡಿ ಸತ್ತನ್ನು ತೆಗೆದು ಮತ್ತೆ ಮತ್ತೆವನಾಗುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ವಾಕ್ಯದ ಮೂಲಕ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ನೀನು ಎಷ್ಟು ಒಳ್ಳೆ ದೇವರು ಸ್ವಾಮಿ. ನಿನ್ನ ಪ್ರೀತಿಯಾದ ಅಗಾಪೆ, ಲಾಜನ ಮೇಲಿಟ್ಟ ಪ್ರೀತಿ, ಮಾರ್ತನ ಮೇಲಿಟ್ಟ ಪ್ರೀತಿ, ಮರಿಯಳ ಪ್ರೀತಿಯ ಅಗಾಪೆ ಆಗಿದೆ. ಅದು ಬದಲಾಗದ ಪ್ರೀತಿ. ಅದೇ ಪ್ರೀತಿಯ ನಮ್ಮಲ್ಲಿ ಇಟ್ಟದಕ್ಕೆ ನಿನಗೆ ಸ್ತೋತ್ರ. ಇವತ್ತು ಇಲ್ಲಿ ಬಂದ ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿದ್ದರು ಸಹ ದೇವರೇ, ನೀನು ತಡವಾದರೂ ಸಹ ನೀನು ಚಲಿಸ್ಲಿಕ್ಕೆ ಹೋಗ್ತಾ ಇದ್ದೆ, ಅದಕ್ಕೆ ಸ್ತೋತ್ರ. ಅವರ ದೇವರು ಯಾರು ಎಂಬುದಾಗಿ ಅನ್ಯರು ಮಾತನಾಡಿದ ನಿಮಿತ್ತವಾಗಿ ಅನ್ಯರು ಇವತ್ತಿನಿಂದ ಮಾತನಾಡ್ತಾರೆ. ನಿಜವಾಗಿ ಯೆಹೋವನು ಇವರ ಜೀವಿತದಲ್ಲಿ ಮಾತುಕಾರ್ಯ ಮಾಡಿದ್ದಾರೆ ಎಂಬುದಾಗಿ ಎಲ್ಲ ಮಾತನಾಡಿದ ಯಹೂದಿಗಳು, ಕಲ್ಲೆಸೆದ ಅದೇ ಯಹೂದಿಗಳು ಯೇಸುವೆ ಮೆಸ್ಸಿ ಎಂಬುದಾಗಿ ಅಡ್ಡ ಬಿದ್ದು ಆರಾಧನೆ ಮಾಡಿದರು. ನೀವು ಎಷ್ಟು ಜನ ಹೇಳ್ತೀರಿ? ಎಲ್ಲ ನಾಲಿಗೆ ಕತ್ತನೆದ ಅರಿಕೆ ಮಾಡಬೇಕು, ಎಲ್ಲ ಮೊಣಕಾಲುಗಳು ಆತನ ಮುಂದೆ ಬಾಗಬೇಕು. ಪ್ರಿಯರಿಯುತ್ತ ಹಾಗೆ ನಿನ್ನ ಜೀವಿತದಲ್ಲಿ ದೇವರು ಮಾಡುತ್ತಾನೆ. ನಿನ್ನನ್ನು ಯಾರು ಹೀಯಾಳಿಸಿದ್ರಲ್ಲ, ನಿನ್ನನ್ನು ಯಾರು ಅವಮಾನ ಮಾಡಿದ್ರಲ್ಲ, ಅವರ ಮಧ್ಯೆ ನಿನ್ನನ್ನು ತಲೆ ಎತ್ತುವಂತೆ ರಾಜನ ಮನೆಯಲ್ಲಿ ಒಂದು ಸಂತೋಷ, ಮಾತನ ಮನೆಯಲ್ಲಿ ಒಂದು ಸಂತೋಷ, ಮರಿಯಳ ಮನೆಯಲ್ಲಿ ಸಂತೋಷ, ದುಃಖದ ಮನೆ ಆನಂದದ ಮನೆಯಾಗಿ ಟರ್ನ್ ಆಯಿತು. ಇವತ್ತು ನಿನ್ನ ಮನೆ ಅದೇ ರೀತಿಯಲ್ಲಿ ದೇವರು ಸ್ವೀಕರಿಸುತ್ತಾನೆ. ಥ್ಯಾಂಕ್ ಯು
ಯು ಲಾರ್ಡ್. ಕರ್ತನೆ ನೀನು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ಇಲ್ಲಿ ಬಂದ ಎಲ್ಲ ಪ್ರಿಯರನ್ನು ಆಶೀರ್ವಾದ ಮಾಡು ದೇವರೇ. ನಾವು ನಂಬುತ್ತೇವೆ ಸ್ವಾಮಿ, ನಮಗೋಸ್ಕರ ನೀನು ಬಾಗಿಲನ್ನು ತೆರೆದಿದ್ದೀರಿ, ನಮ್ಮ ಇಷ್ಟಾರ್ಥವನ್ನು ನೀನು ನೆರವೇರಿಸಿದೆ, ಅದಕ್ಕೆ ಸ್ತೋತ್ರ. ಇಲ್ಲಿ ಯಾರು ಅಳುವುದೇ ಇಲ್ಲ ಇನ್ನು ಮುಂದೆ. ಇವರ ದುಃಖ ಹೋಗಿ ಇವರಿಗೆ ಆನಂದವಾಗುವುದಕ್ಕೆ ಸ್ತೋತ್ರ. ಇವರ ಕಣ್ಣೀರು ಒರೆಸಲ್ಪಡುವುದಕ್ಕೆ ನಿನಗೆ ಸ್ತೋತ್ರ. ಯಾಕೆಂದ್ರೆ ನೀನು ಅವರ ಮೆಸ್ಸಿಯನಾಗಿದ್ದೆ, ನೀನು ಅವರ ಕುರುಬನಾಗಿದ್ದೆ, ಅದಕ್ಕೆ ನಿನಗೆ ಸ್ತೋತ್ರ. ಇವರು ಕೂಗುವುದು ನೀನು ಕೇಳುತ್ತಿ, ಅದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಇವತ್ತು ಮಾತನಾಡಿದ ಶಬ್ದ ಇವರ ಜೀವಿತ 100ರಷ್ಟು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಯುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದ ಪಡೆದುಕೊಳ್ಳುವ. ಸೇರಿ